టైం అయింది చదువుదాం. ఆన్ చేసినావా? ఆన్ ಕ್ರಿಸ್ತನಲ್ಲಿರುವ ಪ್ರಿಯ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ಮತ್ತು ಕರ್ತನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಈ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ಫ್ಯೂವನ್ನು ವಿಧಿಸಿದ್ರಿಂದ ನಾವೆಲ್ಲರೂ ಚರ್ಚ್ಗಳಲ್ಲಿ ಕೂಡಿಕೊಳ್ಳುವಂಥ ಅವಕಾಶವಿಲ್ಲ. ಆದರೂ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದರೆ ಆನ್ಲೈನ್ ಮೂಲಕವಾಗಿ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಇಂಥ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಿಯರೇ. ನಾವೆಲ್ಲರೂ ಕೂಡ ದೇವಾಲಯದಲ್ಲಿ ಕುಳಿತುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ದೇವರನ್ನು ಆರಾಧಿಸುವುದಕ್ಕೆ ಆಗದೆ ಹೋದರೂ ಕೂಡ ನಮ್ಮ ಮನೆಗಳಲ್ಲಿದ್ದರೂ ಕೂಡ ಈ ರೀತಿ ಆನ್ಲೈನ್ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರಿಂಥ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಿಯರೇ. ಒಂದು ವೇಳೆ ಯಾರಿಗಾದರೂ ಈ ವಿಷಯವನ್ನು ಆನ್ಲೈನ್ ಮೂಲಕವಾಗಿ ವೀಕ್ಷಿಸೋದು ಗೊತ್ತಿಲ್ಲದಿದ್ದರೆ ಅಂಥವರನ್ನು ಮುಂದಿನ ವಾರದಲ್ಲಿ ನಾವು ಪಿಕಪ್ ಮಾಡಿಕೊಳ್ಳೋಣ ಪ್ರಿಯರೇ. ಸದ್ಯಕ್ಕೆ ನಾವು ಈ ಆರಾಧನೆಯನ್ನು ಪ್ರಾರಂಭಿಸೋಣ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿ ನಮ್ಮ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಕರ್ತನಾದ ಪರಲೋಕದ ತಂದೆ, ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ವಂದಿಸುತ್ತಾ ಇದ್ದೇವೆ, ಮಹಿಮೆಪಡಿಸುತ್ತಾ ಇದ್ದೇವೆ, ಘನಪಡಿಸುತ್ತಾ ಇದ್ದೇವೆ ಸ್ವಾಮಿ. ಈ ಆದಿತ್ಯವಾರದಲ್ಲಿ ತಂದೆ ನಾವೆಲ್ಲರೂ ಕೂಡ ನಿನ್ನ ಆಲಯದಲ್ಲಿ ಕುಳಿತುಕೊಂಡು ನಿನ್ನನ್ನು ಆರಾಧಿಸುವಂಥ ಭಾಗ್ಯ ನಮಗೆಲ್ಲದಿದ್ದರೂ ಕೂಡ ಸ್ವಾಮಿ ಆನ್ಲೈನ್ ಮೂಲಕವಾಗಿ ತಂದೆ ನಿಮ್ಮನ್ನು ಆರಾಧಿಸುವಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದ ತಂದೆ. ಈ ಜೀವನದಲ್ಲಿ ಸ್ವಾಮಿ ಮೊಟ್ಟ ಮೊದಲನೇ ಬಾರಿ ತಂದೆ ನಮ್ಮ ಸಭೆ ಮುಖಾಂತರವಾಗಿ ಆನ್ಲೈನ್ ಮೂಲಕ ಆರಾಧನೆ ಮಾಡಿಸುವಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ತಂದೆ. ಎಲ್ಲರೂ ಕೂಡ ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಕೂಡ ತಂದೆ ಇದರಲ್ಲಿ ಪಾಲುಗಾರರಾಗುವುದಕ್ಕೆ ಸಹಾಯವನ್ನು ಉಂಟು ಮಾಡಪ್ಪ. ಅನೇಕ ಮಂದಿಗೆ ಗೊತ್ತಿಲ್ಲಪ್ಪ ತಂದೆ ಯಾವ ರೀತಿ ಆನ್ಲೈನ್ ಸರ್ವಿಸಲ್ಲಿ ಪಾಲ್ಗೊಳ್ಳಬೇಕನ್ನುವಂಥದ್ದು ಬಹಳ ಮಂದಿ ಗೊತ್ತಿಲ್ಲಪ್ಪ ತಂದೆ. ನೀವೇ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಬೇಡ್ತಾ ಇದ್ದಪ್ಪ ತಂದೆ. ನಾವೆಲ್ಲರೂ ಕೂಡ ಸ್ವಾಮಿ ಈ ರೀತಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಇಂಥ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದಪ್ಪ ತಂದೆ. ಈ ಹಾಡುಗಳ ಮುಖಾಂತರವಾಗಿ ವಾಕ್ಯಗಳ ಮುಖಾಂತರವಾಗಿ ಎಲ್ಲದರಲ್ಲಿ ಕೂಡ ನಿನಗೆ ಘನತೆ ಮಹಿಮೆ ಉಂಟಾಗುವಾಗಿ ನಡೆಸಬೇಕೆಂದು ನಮ್ಮ ರಕ್ಷಕನ ನಮ್ಮ ಕರ್ತನಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡೆಂದಿದ್ದೇವೆ ಸ್ವಾಮಿ. ಆಮೆನ್. ಪ್ರಿಯರೇ, ನಾವೀಗ ಹಾಡುಗಳ ಮುಖಾಂತರ ದೇವರನ್ನು ಮಹಿಮೆಪಡಿಸೋಣ. ನಾವು ಹಾಡನ್ನು ಹಾಡುತ್ತಿರುವಾಗ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ
ಪ್ರಿಯರೇ, ಇನ್ನೊಂದು ಹಾಡನ್ನು ನಾವು ಹಾಡಿಕೊಳ್ಳೋಣ. నువ్వుంటే నాకు చాలు యేసయ్ಯ ಎಂಬ ಹಾಡು. ಇದು ತೆಲುಗು ಹಾಡು, ನಮ್ಮೆಲ್ಲರಿಗೂ ಬರುವಂಥ ಹಾಡಾಗಿದೆ. ನಾವೆಲ್ಲರೂ ಕೂಡಿ ಈ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. నువ్వుంటే నాకు చాలు యేసయ్య. నువ్వుంటే నాకు చాలు యేసయ్యా, ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನಾನೇ ಓದುತ್ತಾ ಇದ್ದೇನೆ. ಪ್ರಿಯರೇ,
ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇರಿತನು ಮಹಾಯಾಜಕನು ಭಾಗದಲ್ಲಿ ದೇವಜನರಾದ ಸಹೋದರರೇ ಅಂತ ಹೇಳಿ ದೇವಭಕ್ತನಲ್ಲಿ ಬರೆಯುತ್ತಾ ಇದ್ದಾನೆ. ಪ್ರಿಯರೇ, ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಂತ ಹೇಳಿ ನಾವೀಗ ಓದಿಕೊಳ್ಳುತ್ತಾ ಇದ್ದೇವೆ. ಇಬ್ರಿಯರು ಅಂದ್ರೆ ಆಗಿನ ಕಾಲದಲ್ಲಿ ಅಬ್ರಾಹ್ಮಣ ಸಂತಾನವಾಗಿರುವಂತ ವ್ಯಕ್ತಿಗಳಿಗೆ ಬರೆದಂತಹ ಈ ಪತ್ರಿಕೆ ಇದು. ಆದರೆ ಬೈಬಲ್ನಲ್ಲಿ ಯಾತಕ್ಕಾಗಿ ಸೇರಿಸಲ್ಪಟ್ಟಿದೆ ಈ ಪತ್ರಿಕೆ ಅಂತ ಹೇಳಿದರೆ ಪ್ರಿಯರೇ, ಭೂಲೋಕದಲ್ಲಿದ್ದಂತಹ ಪ್ರತಿಯೊಬ್ಬ ಕ್ರೈಸ್ತರಿಗೆ ಈ ವಾಕ್ಯವು ಬರೆಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಕೂಡ ಇದು ಸಂಬಂಧಪಟ್ಟಿರುವಂತಹ ವಾಕ್ಯಗಳಾಗಿರುವುದರಿಂದ ಇದನ್ನು ಬೈಬಲ್ನಲ್ಲಿ ಸೇರಿಸಲ್ಪಟ್ಟಿದೆ. ಈ ಪತ್ರಿಕೆಗಳಿಂದ, ಈ ಬೈಬಲ್ನಲ್ಲಿ ಬರೆದಿರುವಂತಹ ಎಲ್ಲ ಲೇಖನಗಳಿಂದ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕಾಗಿ ಪವಿತ್ರಾತ್ಮ ದೇವರು ಆ ಭಕ್ತರನ್ನು ಉಪಯೋಗಿಸಿಕೊಂಡು ಈ ಪತ್ರಿಕೆಗಳನ್ನು ಬರೆಸಿಟ್ಟಿದ್ದಾರೆ. 1ನೇ ವಚನದಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ಭಕ್ತನು ಏನಂತ ಬರೆಯುತ್ತಾ ಇದ್ದಾನೆ ಅಂತ ಹೇಳಿದರೆ, ಆದ್ದರಿಂದ ದೇವಜನರಾದ ಸಹೋದರರೇ, ನಾವು ದೇವಜನರಾಗಿದ್ದೇವೆ ಪ್ರಿಯರೇ. ದೇವಜನರು ಮತ್ತು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು. ಪರಲೋಕದಲ್ಲಿ ನಮಗೋಸ್ಕರವಾಗಿ ಒಂದು ಸ್ವಾಸ್ಥ್ಯ ಇದೆ. ಆ ಸ್ವಾಸ್ಥ್ಯದಲ್ಲಿ ನಮಗೆ ಹಕ್ಕಿದೆ. ಆ ಪರಲೋಕದಲ್ಲಿರುವಂತಹ ಆ ಸ್ವಾಸ್ಥ್ಯದಲ್ಲಿ ನಾವು ಹಕ್ಕು ಹೊಂದಿಕೊಳ್ಳಬೇಕಾದ್ರೆ ನಾವು ಮೊದಲು ದೇವಜನರಾಗಬೇಕು. ದೇವಜನರಾಗಬೇಕಂತ ಹೇಳಿ ಭಕ್ತನು ಬರೆಯುತ್ತಾ ಇದ್ದಾನೆ. ಹಾಗಾದ್ರೆ ಮೊದಲು ನಾವು ದೇವಜನರಲ್ಲ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟುವುದಕ್ಕಿಂತ ಮೊದಲು ನಾವು ದೇವಜನರಲ್ಲ. ನಾವು ಸೈತಾನ ಅಧಿಕಾರದಲ್ಲಿ, ಸೈತಾನನ ರಾಜ್ಯದಲ್ಲಿ ನಾವು ಬಂಧಿಸಲ್ಪಟ್ಟು ಸೈತಾನ ಕಂಟ್ರೋಲ್ನಲ್ಲಿ, ಅಥಾರಿಟಿಯಲ್ಲಿ ನಾವು ಜೀವಿಸುತ್ತಿದ್ದಂಥ ಜನರಾಗಿದ್ದೇವೆ. ಇದೇ ವಿಷಯವನ್ನ ಅಪೊಸ್ತಲನಾದ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಹೇಳುತ್ತಾನೆ. ಪ್ರಿಯರೇ, ದೇವರು ನಮ್ಮನ್ನು ಅಂಧಕಾರ ಸಂಬಂಧವಾದಂಥ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನದ ರಾಜ್ಯದಲ್ಲಿ ಸೇರಿಸಿದ್ದಾನೆ ಅಂತ ಹೇಳಿ ಈ ಕೊಲೊಸ್ಸೆ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ಅಂದರೆ ನಾವು ಕ್ರಿಸ್ತನ ರಾಜ್ಯದಲ್ಲಿ ಬರುವುದಕ್ಕಿಂತ ಮುಂಚೆ ಅಂಧಕಾರ ಸಂಬಂಧವಾದಂತಹ ರಾಜ್ಯದಲ್ಲಿದ್ದೇವೆ. ಆ ಸೈತಾನನ ಅಧಿಕಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಇಲ್ಲಿ ನಾವು 2 ರಾಜ್ಯಗಳನ್ನು ನೋಡುತ್ತೇವೆ ಪ್ರಿಯರೇ. ಅಂಧಕಾರ ಸಂಬಂಧವಾದಂತಹ ರಾಜ್ಯ ಒಂದಿದೆ, ದೇವರ ರಾಜ್ಯ ಒಂದಿದೆ. ಈ ಅಂಧಕಾರ ಸಂಬಂಧವಾದಂಥ ರಾಜ್ಯದಲ್ಲಿ ಈ ಲೋಕದಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟುವಾಗ ಅಂಧಕಾರ ಸಂಬಂಧವಾದಂಥ ರಾಜ್ಯದಲ್ಲೇ ಹುಟ್ಟುತ್ತಾನೆ, ಬೆಳೆಯುವಾಗ ಕೂಡ ಅಂಧಕಾರ ಸಂಬಂಧವಾದಂಥ ರಾಜ್ಯದಲ್ಲಿ ಬೆಳೆಯುತ್ತಾನೆ. ಸೈತಾನನ ಹತೋಟಿಯಲ್ಲಿ, ಸೈತಾನ ಕಂಟ್ರೋಲ್ನಲ್ಲಿ ಅವನು ಬೆಳೆಯುತ್ತಾ ಇರ್ತಾನೆ. ಈ ಲೋಕದಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನ ಪರಿಸ್ಥಿತಿ ಈ ರೀತಿ ಇದೆ. ಆದರೆ ದೇವರು ತನ್ನ ಆರಿಸಿಕೊಂಡಿದ್ದವರನ್ನ, ಯಾರನ್ನ ದೇವರು ಆರಿಸಿಕೊಂಡಿದ್ದಾನೋ, ಯಾರು ತನ್ನ ಜನರನ್ನಾಗಿ ನೇಮಕ ಮಾಡಿಕೊಂಡಿದ್ದಾನೋ, ಯಾರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಅಂತ ಹೇಳಿ ನೇಮಕ ಮಾಡಿದ್ದಾನೋ, ಅವರನ್ನು ಒಂದಾನೊಂದು ಗಳಿಗೆ ಬಂದಾಗ ಅವರ ಕೈ ಹಿಡಿದು ಅಂಧಕಾರ ಸಂಬಂಧವಾದಂಥ ರಾಜ್ಯದಿಂದ ಬಿಡುಗಡೆ ಮಾಡಿ ತನ್ನ ರಾಜ್ಯದಲ್ಲಿ ಸೇರಿಸ್ಕೊಂಡ್ಬಿಡ್ತಾನೆ. ಆವಾಗಿಂದ ನಾವು ದೇವಜನರಾಗ್ತಿರ್ತೇವೆ. ಯಾವ ದಿನದಲ್ಲಿ ದೇವರು ನಮ್ಮನ್ನು ಕೈ ಹಿಡಿದು ಅಂಧಕಾರ ಸಂಬಂಧವಾದಂಥ ರಾಜ್ಯದಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಅಥವಾ ದೇವರ ರಾಜ್ಯದಲ್ಲಿ ಸೇರಿಸುತ್ತಾನೋ, ಆ ಗಳಿಗೆಯಲ್ಲಿ ನಾವು ದೇವಜನರಾಗ್ತೇವೆ. ಹೇಗೆ ಗುರುತಪ್ಪ ನಾವು ಅಂಧಕಾರ ಸಂಬಂಧವಾದಂಥ ರಾಜ್ಯದಿಂದ ಬಿಡುಗಡೆಯಾಗಿ ದೇವರ ರಾಜ್ಯದಲ್ಲಿ ಸೇರಿದ್ದೇವೆ ಅನ್ನೋದಕ್ಕೆ ಗುರುತು ಏನಪ್ಪ ಅಂತ ಹೇಳಿದರೆ ಪ್ರಿಯರೇ, ಅದೇ ದಿನದಲ್ಲಿ ನಮಗೆ ಹೊಸ ಜನ್ಮ ಆಗ್ತದೆ. ಅದೇ ದಿನದಲ್ಲಿ ನಮ್ಮ ಪಾಪಗಳ ಪರಿಹಾರವಾಗ್ತದೆ. ಅದೇ ದಿನದಲ್ಲಿ ನಮ್ಮ ಮನಸ್ಸು ಮಾನಸಾಂತರ ಪಡ್ತದೆ. ಯೇಸು ಕ್ರಿಸ್ತ ಮೇಲೆ ನಾವು ನಂಬಿಕೆ ಇಟ್ಟಿರ್ತೇವೆ. ಯಾವ ಗಳಿಗೆಯಲ್ಲಿ ನಾವು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟಿರ್ತೇವೋ ಆ ಗಳಿಗೆಯಲ್ಲಿ ನಮ್ಮ ಪಾಪಗಳ ಪರಿಹಾರವಾಗ್ತದೆ. ಆ ಗಳಿಗೆಯಲ್ಲಿ ನಮಗೆ ನಿತ್ಯ ಜೀವ ಸಿಗ್ತಾನೆ. ಆ ಗಳಿಗೆಯಲ್ಲಿ ನಾವು ಅಂಧಕಾರ ಸಂಬಂಧವಾದಂಥ ರಾಜ್ಯದಿಂದ ಬಿಡುಗಡೆಯಾಗಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೇವೆ.
ಇದೆಲ್ಲ ದೇವರಿಂದಲೇ ಆಗ್ತದೆ ಪ್ರೇರೆ, ನಮ್ಮ ಪ್ರಯತ್ನಗಳಿಂದ ಆಗುದಿಲ್ಲ. ಕೆಲವು ಮಂದಿ ಏನ್ ತಿಳ್ಕೊಳ್ತಾರಂದ್ರೆ, ನಾವು ಪ್ರಯತ್ನ ಪಟ್ಟು ಭಕ್ತಿ ಮಾಡಿ ನೀತಿ ಮಾರ್ಗದಲ್ಲಿ ನಡೆದರೆ ನಾವು ದೇವರ ರಾಜ್ಯಕ್ಕೆ ಸೇರಿಸಲ್ಪಡ್ತೇವೆ ಅಂತೇಳಿ ಎಷ್ಟೋ ಮಂದಿ ಆ ರೀತಿ ಭಾವಿಸ್ತಾರೆ. ಅದು ಸ್ವಂತ ನೀತಿ, ಸ್ವನೀತಿ ಅಂತ. ಸ್ವನೀತಿ ಅಂತ ಯಾವನು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ. ದೇವರೇ ನಮ್ಮನ್ನ ಕೈ ಹಿಡಿಬೇಕಾಗ್ತದೆ. ದೇವರು ನಮ್ಮನ್ನು ಕೈ ಹಿಡಿದು ತನ್ನ ರಾಜ್ಯದಲ್ಲಿ ಸೇರಿಸಬೇಕಾಗ್ತದೆ. ಓದ್ತಿರ ಆ ವಾಕ್ಯ ಭಾಗವನ್ನ ಕೊಲಸ್ಸಿದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಚನ. ಕೊಲಸ್ಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಮಾತ್ರ ಕ್ಲಿಯರ್ ಆಗಿ ಪೌಲನು ಬರೆಯುತ್ತಾನೆ. ನಾನು ಓದುತ್ತಾ ಇದ್ದೇನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದಲ್ಲಿ ಸೇರಿಸಿದೆ. ಅಂಧಕಾರ ಸಂಬಂಧವ ದೇವರು ನಮ್ಮನ್ನು ಅಂತ ಬರೆದಿದೆ. ನಮ್ಮನ್ನು ಬಿಡಿಸಿದಾದನು ದೇವರು. ಅಂಧಕಾರ ಸಂಬಂಧವಾದಂತ ದೊರೆತನದಿಂದ ಬಿಡಿಸಿದಾತನು ದೇವರು. ನಮ್ಮ ಸ್ವಂತ ಪ್ರಯತ್ನಗಳಿಂದ ಆಗುವುದಿಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟಿದ್ರು ಕೂಡ ಸೈತಾನ ಅಧಿಕಾರದಿಂದ ಬಿಡುಗಡೆ ಹೊಂದುವುದಕ್ಕೆ ಆಗುವುದೇ ಇಲ್ಲ. ದೇವರು ತನ್ನ ಕೃಪೆಯಿಂದ ತನ್ನ ಕೈ ಚಾಚಿ ನಮ್ಮನ್ನ ಅಂಧಕಾರ ಸಂಬಂಧವಾದಂಥ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದಲ್ಲಿ ಸೇರಿಸುತ್ತಾರೆ. ಆವಾಗಿಂದ ನಾವು ದೇವ ಜನರಾಗ್ತೇವೆ. ಅಷ್ಟರ ತನಕ ನಾವು ದೇವ ಜನರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಿಯರೇ ನಿಮಗೆ. ಇಸ್ರಾಯೇಲರು, ಅಬ್ರಹಾಮನ ಸಂತಾನವಾಗಿದ್ದಂಥ ಇಸ್ರಾಯೇಲರು ಸುಮಾರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸರಾಗಿ, ಆಳುಗಳಾಗಿ ಅಲ್ಲಿ ಎಷ್ಟೋ ನರಳಾಡುತ್ತಾ ಇದ್ರು, ಕಷ್ಟಪಡುತ್ತಾ ಇದ್ರು 400 ವರ್ಷಗಳ ಕಾಲ. ಆ 400 ವರ್ಷಗಳ ಕಾಲದಲ್ಲಿ ಐಗುಪ್ತ ದೇಶವನ್ನು ಪರಿಪಾಲನೆ ಮಾಡುತ್ತಿರುವಂತ ಫರೋನ ಆಡಳಿತದಲ್ಲಿ ಅವರಿದ್ದರು. ಫರೋನ ಅಧಿಕಾರದಲ್ಲಿ ಆ ಇಸ್ರಾಯೇಲ್ ಜನಾಂಗವು, ಅಬ್ರಹಾಮನ ಸಂತಾನವು 400 ವರ್ಷಗಳ ಕಾಲ ಎಷ್ಟೋ ಬಾಧಿಸಲ್ಪಟ್ಟಿದ್ದಾರೆ. ಫರೋ ತನ್ನ ರಾಜ ಆ ಅಧಿಕಾರವನ್ನು ಉಪಯೋಗಿಸಿ ಇಸ್ರಾಯೇಲರನ್ನ ಎಷ್ಟೋ ಕಷ್ಟಪಡಿಸಿದ್ದಾರೆ, ನೊಂದಿಸಿದ್ದಾನೆ, ಬೆಂದಿಸಿದ್ದಾರೆ. ಅವರೆಷ್ಟೋ ಪ್ರಯತ್ನ ಮಾಡಿದರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ತಮ್ಮ ದೇಶಕ್ಕೆ ಹೋಗಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದರು. ಮೋಶೆಯ ನಾಯಕತ್ವದಲ್ಲಿ ಕೂಡ ಫರೋಹನ ಬಳಿಗೆ ಹೋಗಿ ಎಷ್ಟೋ ಬಾರಿ ಬೇಡಿಕೊಂಡಿದ್ದಾರೆ, ನಾವು ನಮ್ಮ ದೇಶಕ್ಕೆ ಹೋಗ್ತೇವೆ, ನಮ್ಮನ್ನು ಬಿಟ್ಟು ಬಿಡು ಅಂತೇಳಿ ಫರೋ ರಾಜನನ್ನು ಎಷ್ಟೋ ಬಾರಿ ಬೇಡಿಕೊಂಡಾಗ ಫರೋ ಒಪ್ಪಲಿಲ್ಲ. ನಿಮ್ಮ ದೇವರು ಯಾರು, ನಾನು ನಿಮ್ಮ ದೇವರಿಗೆ ಅರಿಯುವುದಿಲ್ಲ, ನೀವು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿ ಫರೋ ಒಪ್ಪಲಿಲ್ಲ. ಲಾಸ್ಟ್ಗೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ, ಮಹತ್ ಕಾರ್ಯಗಳನ್ನು ಮಾಡಿ ಐಗುಪ್ತ ದೇಶವನ್ನು ಬೆಂದಿಸಿ ನೊಂದಿಸಿ ಫರೋ ಎಂಬ ರಾಜನು ಕೂಡ ಲಾಸ್ಟ್ಗೆ ಬೇಜಾರು ಬಂದಿದೆ. ಆ ನೋವುಗಳಿಗೆ, ಆ ಕಾಯಿಲೆಗಳಿಗೆ ಸುಮಾರು 10 ರೀತಿಯಾದಂಥ ಕಾಯಿಲೆಗಳನ್ನ ದೇವರು ಐಗುಪ್ತ ದೇಶದ ಮೇಲೆ ಕಳಿಸ್ತಾನೆ. ಆ ಕಾಯಿಲೆಗಳಲ್ಲಿ ಅವರಿಗೆ ನೊಂದು ಬಿದ್ದು ಲಾಸ್ಟ್ಗೆ ಬೇಜಾರಾಗಿ ಈಗ ಬಿಟ್ಟು ಹೋಗ್ರಿ, ನಿಮ್ಮ ದೇಶಕ್ಕೆ ಹೋಗ್ರಿ ಅಂತ ಹೇಳಿ ಫರೋ ಆವಾಗ ಬಿಡಿಸ್ತಾನೆ. ಅಷ್ಟರ ತನಕ ಅವನು ಫರೋ ಬಿಡುಗಡೆ ಮಾಡಲಿಲ್ಲ. ಅಂದ್ರೆ ದೇವರು ತನ್ನ ಕೃಪೆಯಿಂದ ತನ್ನ ಶಕ್ತಿಯನ್ನು ತೋರಿಸಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಕಾನಾನ ದೇಶಕ್ಕೆ ಸೇರಿಸುತ್ತಾರೆ. ಅದೇ ರೀತಿಯಾಗಿ ಬೇರೆ ಈ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನು ಸೈತಾನನ ಅಧಿಕಾರದಲ್ಲಿ ಹುಟ್ಟುತ್ತಾನೆ, ಸೈತಾನ ಅಧಿಕಾರದಲ್ಲಿ ಬೆಳೆಯುತ್ತಾನೆ, ಸೈತಾನ ಬಂಧನದಲ್ಲೇ ಅವರು ಇರುತ್ತಾನೆ. ಆದರೆ ದೇವರು ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ಯಾರ್ಯಾರನ್ನು ಆರಿಸಿಕೊಂಡಿದ್ದಾನೋ ಆ ವ್ಯಕ್ತಿಗಳನ್ನು ಕೈ ಹಿಡಿತಾನೆ. ಪ್ರಿಯ, ದೇರ್ ಇಸ್ ಎ ಟೈಮ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ. ಆ ಸಮಯದಲ್ಲಿ ದೇವರನ್ನು ಕೈ ಹಿಡಿತಾನೆ. ಕೈ ಹಿಡಿದು ಆ ಸೈತಾನನ ಅಧಿಕಾರದಿಂದ ಅವನನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯದಲ್ಲಿ ಸೇರಿಸುತ್ತಾನೆ. ಸೈತಾನ ರಾಜ್ಯ ಅಂದ್ರೇನು, ದೇವರ ರಾಜ್ಯ ಅಂದ್ರೇನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರಿಯರೇ, ಪಾಪದಲ್ಲಿ ಜೀವಿಸುತ್ತಾ ಇದ್ದವರೆಲ್ಲರೂ ಕೂಡ ಸೈತಾನ ರಾಜ್ಯದಲ್ಲಿದ್ದಾರೆ. ಪಾಪದಲ್ಲಿ ಜೀವಿಸುತ್ತಾ ಇದ್ದವರೆಲ್ಲರೂ ಕೂಡ ಸೈತಾನ ರಾಜ್ಯದಲ್ಲಿದ್ದಾರೆ. ಆದರೆ ಯಾರು ಪಾಪದಿಂದ ಬಿಡುಗಡೆಯಾಗಿ ದೇವರ ರಾಜ್ಯದಲ್ಲಿ ಸೇರಿಸಿದವರು ಯಾರಪ್ಪ ಅಂತ ಹೇಳಿದ್ರೆ, ಪಾಪ ಜೀವನವನ್ನು ಬಿಟ್ಟು ಬಿಡುತ್ತಾರೋ, ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೋ, ಯಾರು ನಿತ್ಯ ಜೀವನ ಪಡ್ಕೊಳ್ಳುತ್ತಾರೋ, ಯಾರು ಪಾಪ ಪರಿಹಾರವನ್ನು ಹೊಂದಿಕೊಳ್ಳುತ್ತಾರೋ ಅವರು ದೇವರ ರಾಜ್ಯದಲ್ಲಿದ್ದವರು. ಸೈತಾನ ರಾಜ್ಯದಲ್ಲಿದ್ದವರು ಪಾಪದಲ್ಲಿ ಜೀವಿಸುತ್ತಾ, ಪಾಪದಲ್ಲಿ ಬೆಳೆಯುತ್ತಾ, ಪಾಪದಲ್ಲೇ ತಾವು ಸಂತೋಷ ಪಡುತ್ತಾ ಬದುಕುವವರು ಸೈತಾನ ರಾಜ್ಯದಲ್ಲಿದ್ದವರು. ಯಾರು ಪಾಪದಿಂದ ಬಿಡುಗಡೆಯಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಪವಿತ್ರಾತ್ಮನನ್ನು ಹೊಂದಿಕೊಂಡು ನಿತ್ಯ ಜೀವನ ಹೊಂದಿಕೊಂಡು ದೇವರ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಇರ್ತಾರೋ ಅವರೆಲ್ಲರೂ ದೇವರ ರಾಜ್ಯದಲ್ಲಿದ್ದರು. ಈ ದೇವರ ರಾಜ್ಯದಲ್ಲಿದ್ದವರನ್ನೇ ದೇವ ಜನರು ಅಂತ ಹೇಳಿ ಬೈಬಲ್ ಹೇಳುತ್ತಾ ಇದೆ. ಈ ದೇವ ಜನರನ್ನ ಕುರಿತು ಇಲ್ಲಿ ಹೇಳುತ್ತಾ ಇದ್ದಾನೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಮತ್ತೊಮ್ಮೆ ನಾನು ಓದುತ್ತಾ ಇದ್ದೇನೆ. ಪ್ರಿಯರೇ, ಅಪೊಸ್ತಲನಾದ ಭಕ್ತನು ಈ ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳುತ್ತಾ ಇದ್ದಾನೆ, ಆದದರಿಂದ ದೇವಜನರಾದ ಸಹೋದರರೇ,
ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ದೇವಜನರು, ಈಗಾಗಲೇ ಹೇಳಿದ್ದೇನೆ ಯಾರು ದೇವಜನರನ್ನು. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದವರೆಲ್ಲರೂ ಕೂಡ ದೇವಜನರು. ಅವರನ್ನು ಸಹೋದರರೇ ಸಹೋದರಿಯರೇ ಅಂತ ಕರೆಯುತ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಪರಲೋಕ ರಾಜ್ಯದಲ್ಲಿದ್ದಂಥ ಸ್ವಾಸ್ಥ್ಯಕ್ಕೆ ವಾರಸುದಾರ, ಹಕ್ಕುದಾರರಾಗಿದ್ದಾರೆ. ದೇವಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವ್ರೆ. ಇವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು. ಯಾರು ಅಂಧಕಾರ ಸಂಬಂಧವಾದಂತಹ ದೊರೆತನದಿಂದ ಬಿಡುಗಡೆಯಾಗಿ ಈ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಪರಲೋಕ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟವರು. ಪರಲೋಕದಲ್ಲಿ ಒಂದು ಸ್ವಾಸ್ಥ್ಯ ಇದೆ ಪ್ರಿಯರೇ, ಅದು ಅದ್ಭುತವಾದಂಥ ಸ್ವಾಸ್ಥ್ಯ. ನಮ್ಮ ಊಹಕ್ಕೆ ಸಿಗದಿಲ್ಲ ಅಂತ ಸ್ವಾಸ್ಥ್ಯವು ಪರಲೋಕದಲ್ಲಿ ನಮಗಾಗಿ ದೇವರಿಟ್ಟು ಬಿಟ್ಟಿದ್ದಾನೆ ಪ್ರಿಯರೇ. ಒಬ್ಬನೊಬ್ಬ ಭಕ್ತನು ಏನಂತ ಬರೆದಿದ್ದಾನಪ್ಪ ಅಂತ ಹೇಳಿದ್ರೆ, ಕೋಟಾನುಕೋಟಿ ಪ್ರಪಂಚಗಳಿದ್ದಾವೆ. ಈ ಕೋಟಾನುಕೋಟಿ ಪ್ರಪಂಚಗಳನ್ನ ಒಂದೊಂದು ಪ್ರಪಂಚನ ಒಬ್ಬೊಬ್ಬ ರಾಜ ಆಳುತ್ತಾ ಇದ್ದಾನೆ. ಈ ಕೋಟಾನುಕೋಟಿ ಪ್ರಪಂಚಗಳನ್ನು ಆಳುತ್ತಿರುವಂತ ಕೋಟಾನುಕೋಟಿ ರಾಜರಿದ್ದಾರೆ ಪ್ರಿಯರೇ. ಈ ಭೂಲೋಕದಲ್ಲಿ ಯಾರ್ಯಾರು ಯೇಸು ಶಾಸ್ತ್ರದಲ್ಲಿ ಅವರು ಕೂಡ ಅಧಿಕಾರಿಗಳಾಗಿ ರಾಜರಾಗಿ ಆ ಪ್ರಪಂಚಗಳನ್ನು ಆಳುವಂತ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಿ ದೊಡ್ಡ ಭಕ್ತನು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಪ್ರಪಂಚಗಳನ್ನು ಆಳುವಂತ ಒಂದು ಅಧಿಕಾರ ದೇವರಿಗೆ ಕೊಟ್ಟಿರ್ತಾರೆ. ಪರಲೋಕದ ಸ್ವಾಸ್ಥ್ಯ. ಕೆಲವು ಮಂದಿಗೆ ಒಂದು ಪ್ರಪಂಚ ಸಿಗದಿದ್ದರೂ ಕೆಲವು ಮಂದಿಗೆ ಒಂದು ದೇಶ ಸಿಗಬಹುದು, ಇನ್ನು ಕೆಲವು ಮಂದಿಗೆ ಒಂದು ರಾಷ್ಟ್ರ ಸಿಗಬಹುದು, ಇನ್ನು ಕೆಲವು ಮಂದಿಗೆ ಒಂದು ಜಿಲ್ಲಾ ಆಡಳಿತ ಸಿಗಬಹುದು, ತಾಲೂಕಾ ಆಡಳಿತ ಸಿಗಬಹುದು, ಒಂದು ಪಟ್ಟಣದ ಅಧಿಕಾರಿ ಆಗಿರ್ಬೋದು. ಈ ರೀತಿ ಪರಲೋಕದ ಸ್ವಾಸ್ಥ್ಯ ಇದೆ ಪ್ರಿಯರೇ. ದೇವಜನರಾಗಿದ್ದಂಥವರೆಲ್ಲರೂ ಕೂಡ ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದವರು. ದೇವರೇ ಇದನ್ನೆಲ್ಲ ಏರ್ಪಾಟು ಮಾಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಪೌಲನು ಹೇಳುತ್ತಾನೆ ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ, ದೇವರನ್ನು ಪ್ರೀತಿಸುವವರಿಗೆ ದೇವರು ಏನೇನು ಮಾಡಿಟ್ಟಿದ್ದಾನೋ ಅದು ಕಣ್ಣಿಗೆ ಕಾಣಲಿಲ್ಲ, ಕಿವಿಗೆ ಕೇಳಲಿಲ್ಲ, ಮನುಷ್ಯನ ಹೃದಯಕ್ಕೆ ಅರ್ಥವಾಗಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಪರಲೋಕ ಸ್ವಾಸ್ಥ್ಯ ಅನ್ನುವಂಥದ್ದು ಮನುಷ್ಯನ ಹೃದಯಕ್ಕೆ ಅರ್ಥವಾಗುವುದಿಲ್ಲ. ನಾವು ಊಹಿಸಲಾರದಂಥ ಸ್ವಾಸ್ಥ್ಯ ಅಲ್ಲಿ ನಮಗೋಸ್ಕರವಾಗಿ ಇಟ್ಟುಬಿಟ್ಟಿದ್ದಾರೆ. ಒಂದು ವೇಳೆ ನಾವು ದೇವಜನರು ಆಗದಿದ್ದರೆ ಸೈತಾನನ್ನು ಮೋಸ ಮಾಡಿ ತನ್ನ ಹತೋಟಿಯಲ್ಲಿದ್ದಂಥ ಮನುಷ್ಯರೆಲ್ಲರನ್ನು ಕೂಡ ನರಕದಲ್ಲಿ ಹಾಕುವಂತ ಪ್ಲಾನಿಂಗ್ ನಲ್ಲಿದ್ದಾರೆ. ಯಾರ್ಯಾರು ದೇವಜನರು ಆಗಲಿಲ್ಲವೋ, ಯಾರ್ಯಾರು ಸೈತಾನ ಅಧಿಕಾರದಲ್ಲಿ ಹುಟ್ಟಿ ಅಧಿಕಾರದಲ್ಲಿ ಬೆಳೆಯುತ್ತಾ ಸೈತಾನ ಅಧಿಕಾರದಲ್ಲಿ ಸತ್ತು ಹೋಗ್ತಾರೋ, ಈ ಲೋಕ ಮುಗಿಸಿಬಿಡ್ತಾರೋ, ಅವರೆಲ್ಲರೂ ಕೂಡ ನರಕದಲ್ಲಿ ಪಾಲುಗಾರರಾಗ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಮ್ಮನ್ನು ದೇವಜನರಾಗಿ ಮಾಡಿದ್ದಾರೆ. ದೇವಜನರನ್ನಾಗಿ ಮಾಡಿ ಆ ಪರಲೋಕ ಸ್ವಾಸ್ಥ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಯಾವ ಯೋಗ್ಯತೆ ಇಲ್ಲ. ಪರಲೋಕ ರಾಜ್ಯದಲ್ಲಿ ಪಾಲುಗಾರರಾಗುವುದಕ್ಕೆ ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ. ಈ ದಿನದಲ್ಲಿ ನಾವು ದೇವರನ್ನು ನಂಬಿದ್ದೇವೆ, ಮಾನಸಾಂತರ ಪಟ್ಟಿದ್ದೇವೆ, ಒಂದು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಆದರೂ ಕೂಡ ಇದು ನಮ್ಮ ಸ್ವಂತ ಶಕ್ತಿಯಿಂದ ಆದದ್ದಲ್ಲ. ದೇವರೇ ನಮ್ಮನ್ನು ಕೃಪೆ ತೋರಿಸಿ ತನ್ನ ಪವಿತ್ರಾತ್ಮನ ನಮ್ಮಲ್ಲಿಟ್ಟು ಆ ನಿತ್ಯ ಜೀವನ ನಮ್ಮಲ್ಲಿಟ್ಟು ಆ ರೀತಿ ಪವಿತ್ರವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ದೇವರೇ ಸಹಾಯ ಮಾಡಿದ್ದಾರೆ. ನಾವು ಬದುಕುತ್ತಿರುವಂತ ಈ ಪವಿತ್ರವಾದಂಥ ಜೀವನ ನಮ್ದಲ್ಲ, ದೇವರೇ ನಮಗೆ ಒಂದು ವರದಾನವಾಗಿ ಕೊಟ್ಟಿದ್ದಾರೆ. ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ನಮ್ಮ ಸ್ವಂತ ಭಕ್ತಿಯಿಂದಾಗಲಿ ಈ ಪವಿತ್ರವಾದಂಥ ಜೀವನವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ. ಇದು ಪಾಪಲೋಕವಾಗಿದೆ. ಈ ಲೋಕವನ್ನು ಸೈತಾನು ಅಧಿಕಾರಿಯಾಗಿ ಆಳುತ್ತಾ ಇದ್ದಾನೆ. ಈ ಸೈತಾನ್ ಅಧಿಕಾರಿಯಾಗಿದ್ದಂಥ ಈ ಲೋಕದಲ್ಲಿ ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾವು ಭಕ್ತಿ ಜೀವನವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ, ಪವಿತ್ರವಾದಂಥ ಮಾರ್ಗದಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ. ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಮ್ಮನ್ನು ಆ ರೀತಿ ನಡೆಸ್ತಾ ಇದ್ದಾನೆ ಹೊರತು ನಮ್ಮ ಸ್ವಂತ ಶಕ್ತಿಯಿಂದ ನಾವು ಬದುಕ್ತಾ ಇಲ್ಲ. ಅದಕ್ಕಾಗಿ ನಾವು ದೇವಜನರಾಗಿದ್ದೇವೆ ಪ್ರಿಯರೇ. ನಮ್ಮ ಸ್ವಂತ ಭಕ್ತಿಯಿಂದ ಶಕ್ತಿಯಿಂದಲ್ಲ, ದೇವರ ಕೃಪೆಯಿಂದ ನಾವು ದೇವಜನರಾಗಿದ್ದೇವೆ. ಈ ಭಕ್ತರು ನಮಗೆ ತಿಳಿಸುತ್ತಾ ಇದ್ದಾರೆ. ಆ ಪರಲೋಕ ಸ್ವಾಸ್ಥ್ಯ ಎಂದೆಂದಿಗೂ ಬಾಳುವಂಥದ್ದಲ್ಲ. ಈ ಲೋಕದ ಸ್ವಾಸ್ಥ್ಯ ಸ್ವಲ್ಪ ಕಾಲದ ಮಟ್ಟಿಗೆ. ಈ ಲೋಕದಲ್ಲಿರುವಂತಹ ಈ ಆಸ್ತಿ ಪಾಸ್ತಿಗಳಾಗಲಿ, ಈ ಆಶೀರ್ವಾದಗಳಾಗಲಿ, ಈ ಲೋಕದಲ್ಲಿದ್ದಂಥ ಯಾವುದೇ ವಿಷಯ ಆಗಲಿ ಸ್ವಲ್ಪ ಕಾಲದ ಮಟ್ಟಿಗೆ ಇರ್ತದೆ. ನಮ್ಮ ಜೀವನ ಕೂಡ ಒಂದು 60, 70 ಅಥವಾ ಒಂದು 100 ವರ್ಷ ಕಾಲದಲ್ಲಿ ಮುಗಿದು ಹೋಗ್ತದೆ. ಈ ಲೋಕದಲ್ಲಿದ್ದಂಥ ಪ್ರತಿಯೊಂದು ವಸ್ತು ಕೂಡ ಒಂದೊಂದು ದಿನದಲ್ಲಿ ನಾಶವಾಗ್ತದೆ, ಬೆಂಕಿಯಲ್ಲಿ ಸುಡಲ್ಪಡ್ತದೆ ಅಂತ ಹೇಳಿ. ಈ ಲೋಕ ಶಾಶ್ವತವಲ್ಲ. ಈ ಲೋಕದಲ್ಲಿದ್ದಂಥ ಸ್ವಾಸ್ಥ್ಯವು ಕೂಡ ಶಾಶ್ವತವಲ್ಲ. ನಾವು ಸಂಪಾದನೆ ಮಾಡಿದಂಥ ಆಸ್ತಿ ಪಾಸ್ತಿಗಳು ಕೂಡ ಈ ಲೋಕದಲ್ಲಿ ನಮಗೆ ಶಾಶ್ವತವಲ್ಲ ಪ್ರಿಯರೇ. ಒಂದಾನೊಂದು ದಿನದಲ್ಲಿ ಈ ಭೂಮಿ ಸಮೇತ ಎಲ್ಲವೂ ಕೂಡ ಬೆಂಕಿಯಿಂದ ಸುಡಲ್ಪಡ್ತದೆ ಅಂತ ಹೇಳಿ ಬೈಬಲಿನಲ್ಲಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ಈ ಲೋಕದ ಸ್ವಾಸ್ಥ್ಯ ಬೆಂಕಿಯಲ್ಲಿ ಸುಡಲ್ಪಡ್ತದೆ. ಈ ಲೋಕದ ಸ್ವಾಸ್ಥ್ಯ
ಒಂದು ವೇಳೆ ನಾವು ಸಂಪಾದನೆ ಮಾಡಿ ಇಟ್ಟುಕೊಂಡ್ರೂ ಕೂಡ ಕಳ್ಳರು ಅದನ್ನು ಕಳುವು ಮಾಡಿಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ. ಆದರೆ ಪರಲೋಕದ ಸ್ವಾಸ್ಥ್ಯವನ್ನು ಯಾರು ಕಳುವು ಮಾಡ್ಲಿಕ್ಕಾಗುವುದಿಲ್ಲ. ಆ ಪರಲೋಕದ ಸ್ವಾಸ್ಥ್ಯ ಎಂದಿಗೂ ಬಾಡಿ ಹೋಗುವುದಲ್ಲ. ಯುಗಾಂತರಗಳು ನಾವು ಅದನ್ನ ಅನುಭವಿಸುವುದು ಪ್ರಿಯರೇ. ಒಂದು ದೇಶಕ್ಕೊಬ್ಬರನ್ನು ರಾಜನನ್ನಾಗಿ ದೇವರು ಮಾಡಿದ್ದಾನೆ ಅಂತ ಹೇಳಿದರೆ, ಆ ರಾಜ ಅನ್ನುವಂಥ ಆ ಸ್ಥಾನ, ಆತನ ಸಿಂಹಾಸನ, ಆತನ ಕಿರೀಟ ಯುಗಾಂತರಗಳಿರ್ತದೆ. ಯಾವುದೋ ಒಂದು 10 ದಿನ, ಅದು 1 ವರ್ಷ, ಒಂದು 10 ವರ್ಷ ಇದ್ದು ಅದನ್ನ ಬಾಡಿ ಹೋಗುವಂಥದ್ದಲ್ಲ, ಕಳ್ಕೊಳ್ಳುವಂಥದ್ದಲ್ಲ. ಈ ಲೋಕದಲ್ಲಿರುವಂಥ ಅಧಿಕಾರಿಗಳು ನಾವು ನೋಡಿದ್ರೆ ಪ್ರಿಯರೇ, ಒಬ್ಬ ಮಂತ್ರಿಗಳಾಗಲಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, MLAಗಳಾಗಲಿ, MP ಗಳಾಗಲಿ, ಒಂದು ಕಾಲದ ಪರಿಮಿತಿ ಇದೆ ಅವರಿಗೆ. ಒಂದು 5 ವರ್ಷದ ಕಾಲ ಅಥವಾ 4 ವರ್ಷದ ಕಾಲ ಅವರು ಆ ಸಿಂಹಾಸನ ಮೇಲೆ ಕೂತ್ಕೊಂಡು ಪರಿಪಾಲನೆ ನಡೆಸ್ತಾರೆ. ಆದರೆ ಪರಲೋಕದಲ್ಲಿ ನಮಗೆ ಕೊಡುವಂಥ ಆ ಪರಿಪಾಲನೆ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಇರುವುದಲ್ಲ. ಯುಗಾಂತರಗಳು ಆ ಸಿಂಹಾಸನ ನಮಗಿರ್ತದೆ ಪ್ರಿಯರೇ. ಅಲ್ಲಿ ಯಾವ ಎಲೆಕ್ಷನ್ಗಳು ಇರುವುದಿಲ್ಲ, ಯಾವ ಸಿಂಹಾಸನ ಕಳುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಒಂದು ಬಾರಿ ದೇವರು ನಮಗೆ ಆ ಶಾಸ್ತ್ರವನ್ನು ಕೊಟ್ಟಿದ್ದಾರೆ, ಒಂದು ಸಿಂಹಾಸನ ಕೊಟ್ಟಿದರೆ ಯುಗಾಂತರಗಳು ಆತನಿಗೆ ಸಿಂಹಾಸನ ಇರ್ತದೆ. ಅದಕ್ಕಾಗಿ ಪರಲೋಕದ ಸ್ವಾಸ್ಥ್ಯ ಬಾಡಿ ಹೋಗುವಂಥದ್ದಲ್ಲ. ಅಂತ ಸ್ವಾಸ್ಥ್ಯಕ್ಕೆ ನಮ್ಮನ್ನು ಕರೆದಿದ್ದಾನೆ. ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಂತೇಳಿ ಭಕ್ತರು ಹೇಳುತ್ತಾ ಇದ್ದಾನೆ ಪ್ರೇರೆ. ಪರಲೋಕ ನಿಜವಾಗಿ ಕೆಲವು ಮಂದಿ ಹೇಳುತ್ತಾರೆ, ಪರಲೋಕ ಎಲ್ಲಿದೆ, ಯಾರು ನೋಡಿದ್ದಾರೆ ಅಂತ ಹೇಳಿ ಎಷ್ಟೋ ಮಂದಿ ಈ ಲೋಕದ ಜನರು ಪರಲೋಕದ ಬಗ್ಗೆ ಹೇಳೋರಿದ್ದಾರೆ. ಪ್ರಿಯರೇ, ದೇವರಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳೆಲ್ಲ ನಾವು ವಿಶ್ವಾಸದಿಂದ, ನಂಬಿಕೆಯಿಂದ ಅದನ್ನು ಗ್ರಹಿಸಿಕೊಳ್ತೇವೆ ಹೊರತು ಭೌತಿಕವಾಗಿ ನಾವು ನೋಡುವಂಥದ್ದಲ್ಲ, ಸ್ಪರ್ಶಿಸುವಂತಲ್ಲ. ಆದರೆ ಈ ಭೂಲೋಕ ಯಾತ್ರೆ ಮುಗಿದ ನಂತರ ನಾವು ಅದನ್ನು ನೋಡ್ತೇವೆ, ನಾವು ಅದನ್ನು ಅನುಭವಿಸ್ತೇವೆ. ಆದರೆ ಈ ಲೋಕದಲ್ಲಿ ಇರುವಷ್ಟು ಕಾಲದ ಮಟ್ಟಿಗೆ ನಮ್ಮ ಕಣ್ಣುಗಳಿಂದ, ಭೌತಿಕವಾದಂಥ ನೇತ್ರಗಳಿಂದ ನೋಡುವಂಥದ್ದಲ್ಲ, ನಾವು ಅನುಭವಿಸುವಂಥದ್ದಲ್ಲ ಪ್ರಿಯ. ಪರಲೋಕ ಅನ್ನೋದು ಒಂದಿದೆ, ದೇವರು ಅದಕ್ಕೆ ರಾಜನಾಗಿದ್ದಾನೆ. ಆ ಪರಲೋಕ ಅನ್ನುವಂಥದ್ದು ಕೋಟಾನುಕೋಟಿ ಪ್ರಪಂಚಗಳ ಸಮೂಹ, ಕೋಟಾನುಕೋಟಿ ಪ್ರಪಂಚಗಳ ಸಮೂಹವನ್ನೇ ಪರಲೋಕ ಅಂತ ಹೇಳುತ್ತೇವೆ. ಪರಲೋಕ ಅಂದ್ರೆ ಒಂದು ಲೋಕ ಅಲ್ಲ ಪ್ರಿಯರೇ, ಕೋಟಾನುಕೋಟಿಗಳ ಪ್ರಪಂಚಗಳ ಸಮೂಹವನ್ನೇ ಪರಲೋಕ ಅಂತ ಹೇಳುತ್ತೇವೆ, ಅಥವಾ ವಿಶ್ವ ಸಾಮ್ರಾಜ್ಯ ಅಂತ ಹೇಳುತ್ತೇವೆ. ಆ ವಿಶ್ವ ಸಾಮ್ರಾಜ್ಯಕ್ಕೆ ರಾಜನಾಗಿ ಯೇಸು ಕ್ರಿಸ್ತನಲ್ಲಿ ಸಿಂಹಾಸನಾಸೀನನಾಗಿ ಕೂತ್ಕೊಂಡಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನನಗೆ ಸರ್ವಾಧಿಕಾರವು ಕೊಡಲ್ಪಟ್ಟಿದೆ ಅಂತ ಹೇಳಿ ಹೇಳುತ್ತಾರೆ. ಪರಲೋಕದಲ್ಲಿಯೂ ಸರ್ವಾಧಿಕಾರವಿದೆ, ಭೂಲೋಕದಲ್ಲಿ ಕೂಡ ಸರ್ವಾಧಿಕಾರವಿದೆ. ಆ ಪರಲೋಕ ಅನ್ನುವಂಥದ್ದು ವಿಶ್ವ ಸಾಮ್ರಾಜ್ಯ, ಕೋಟಾನುಕೋಟಿ ಪ್ರಪಂಚಗಳ ಮೇಲೆ ಆತನಿಗೆ ಸರ್ವಾಧಿಕಾರವಿದೆ ಅಂತ ಅರ್ಥ. ಆ ಕೋಟಾನುಕೋಟಿ ಪ್ರಪಂಚಗಳನ್ನ ಈ ಭೂಲೋಕದಲ್ಲಿದ್ದಂಥ ಭಕ್ತರಿಗೆ ಹಂಚಿಕೊಡ್ತಾರೆ. ಉನ್ನತವಾದಂಥ ಭಕ್ತರಿಗೆ ಒಂದು ಲೋಕಾನೇ ಸಿಗ್ತದೆ. ಒಂದು ವೇಳೆ ಕಡಿಮೆಯಾದಂಥ ಭಕ್ತರಿಗೆ ಒಂದು ರಾಜ್ಯ, ಒಂದು ದೇಶ ಸಿಗಬಹುದು. ಅದಕ್ಕಿಂತ ಇನ್ನು ಕಡಿಮೆ ಭಕ್ತಿಯುಳ್ಳವರಿಗೆ ಒಂದು ಸ್ಟೇಟ್ ಸಿಗಬಹುದು. ಅದಕ್ಕಿಂತ ಇನ್ನು ಕಡಿಮೆ ಭಕ್ತಿಯುಳ್ಳವರಿಗೆ ಒಂದು ಡಿಸ್ಟ್ರಿಕ್ಟ್ ಸಿಗಬಹುದು. ಈ ರೀತಿ ಅಧಿಕಾರಿಗಳನ್ನಾಗಿ, ರಾಜರನ್ನಾಗಿ, ಅಧಿಪತಿಗಳನ್ನಾಗಿ ದೇವರು ನೇಮಕ ಮಾಡ್ತಾರೆ. ಅದಕ್ಕೆ ಪೇತ್ರ ಪತ್ರಿಕೆಯಲ್ಲಿ ಭಕ್ತನು ಬರೆಯುತ್ತಾ ಇದ್ದಾನೆ ಪ್ರೇರೆ, ನಾವು ರಾಜರಾದ ಯಾಜಕ ಸಮೂಹ ಅಂತ ಬರೆಯಲ್ಪಟ್ಟೆ. ರಾಜರಾಗಿರುವಂತ, ಅರಸರಾಗಿರುವಂತ ಯಾಜಕ ಸಮೂಹ. ನಾವು ಅರಸರಾಗಿರುವುದು ಈ ಭೂಲೋಕದಲ್ಲೆಲ್ಲ ಪ್ರೇರೆ, ಮುಂದಿನ ನಮ್ಮ ಜೀವನದಲ್ಲಿ, ಮುಂದೆ ಬರುವಂತ ಜೀವಮಾನ ಕಾಲದಲ್ಲಿ ಅರಸರಾಗಿ ನಾವು ಆಡುತ್ತೇವೆ. ಅದಕ್ಕೆ ಪೇತ್ರನಲ್ಲಿ ಬರೆಯುತ್ತಾ ಇದ್ದಾರೆ. ಅದಕ್ಕಾಗಿ ಲೂಕನ ಬರೆದಿರುವ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ಚಿಕ್ಕ ಹಿಂಡೆ ಹೆದರಬೇಡಿ, ನಿಮಗೆ ರಾಜ್ಯವನ್ನು ಕೊಡುವುದಕ್ಕಾಗಿ ತಂದೆಗೆ ಇಷ್ಟವಾಗಿದೆ ಅಂತ ಹೇಳುತ್ತಾನೆ. ರಾಜ್ಯವನ್ನು ಕೊಡಲಿಕ್ಕೆ ಆತನಿಗೆ ಇಷ್ಟವಾಗಿದೆ. ಇದೇ ಪರಲೋಕದ ಸ್ವಾಸ್ಥ್ಯ ಪ್ರಿಯರೇ. ಒಂದು ರಾಜ್ಯವನ್ನು ಕೊಡುತ್ತಾನಂತೆ. ಓದುತ್ತೀರ ವಾಕ್ಯ ಭಾಗವನ್ನ, ನೀವು ಓದ್ತಿರಮ್ಮ. ಲೋಕನ ಬರೆದಿರುವ ಸುವಾರ್ತೆ 12:32 ಓದ್ರಿ. ಲೋಕನ ಬರೆದಿರುವ ಸುವಾರ್ತೆ 12:32. ಚಿಕ್ಕ ಹಿಂಡೆ ಹೆದರಬೇಡಿ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಗೆ ಸಂತೋಷವುಳ್ಳವನಾಗಿದ್ದಾನೆ. ಪರಲೋಕದ ತಂದೆ ಆ ರಾಜ್ಯವನ್ನು ನಮಗೆ ಕೊಡುವುದಕ್ಕಾಗಿ ಸಂತೋಷವುಳ್ಳವನಾಗಿದ್ದಾನಂತೆ. ಒಂದೊಂದು ರಾಜ್ಯವನ್ನ ಒಬ್ಬೊಬ್ಬರಿಗೆ ಕೊಡುತ್ತಾನೆ. ಉತ್ತಮವಾದಂಥ ಭಕ್ತರಿಗೆ ಒಂದೊಂದು ಲೋಕವನ್ನೇ ಕೊಡುತ್ತಾನೆ. ಎಲ್ಲ ಲೋಕಗಳು, ಕೋಟಾನುಕೋಟಿ ಲೋಕಗಳಿದ್ದಾವೆ. ಒಂದೊಂದು ಲೋಕ ಒಬ್ಬೊಬ್ಬ ಭಕ್ತರಿಗೆ ಕೊಡುತ್ತಾನೆ ಪ್ರಿಯರೇ. ಆ ಭಕ್ತರು ಯೇಸು ಕ್ರಿಸ್ತನೊಂದಿಗೆ ಆ ಪರಲೋಕ ರಾಜ್ಯದಲ್ಲಿ, ಪರಲೋಕದಲ್ಲಿ ರಾಜ್ಯವನ್ನು ಆಳುತ್ತಾರೆ ಪ್ರಿಯರೇ. ಇದು ನಮ್ಮ ಭೂಲೋಕದ ತರಾನೇ ಇರುತ್ತದೆ ಪ್ರಿಯರೇ. ಪರಲೋಕವು ಅಲ್ಲಿಗೆ ಇಲ್ಲಿ ಇರುವಂತ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪಾಪ ಇರುವುದಿಲ್ಲ, ಇಲ್ಲಿ ಪಾಪ ಇದೆ. ಇಲ್ಲಿ ಪಾಪ ಇರುವುದರಿಂದ
ಈ ಪಾಪದ ಕಲ್ಮಶದಿಂದ ಈ ಲೋಕದ ಅಂದಚಂದಗಳೆಲ್ಲ ಕೆಟ್ಟೋಗಿದ್ದಾವೆ, ಡ್ಯಾಮೇಜ್ ಆಗಿದ್ದಾವೆ. ಮೊಟ್ಟ ಮೊದಲನೇದಾಗಿ ಆದಾಮನು ಹವ್ವ ಏದೇನು ತೋಟದಲ್ಲಿದ್ದಂಥ ಆ ಕಾಲದಲ್ಲಿ ಸುಮಾರು 100 ವರ್ಷಗಳ ಕಾಲ ಏದೇನು ತೋಟದಲ್ಲಿ ಆದಾಮು ಮತ್ತು ಹವ್ವ ಇದ್ದಿದ್ರು. ಆ ಕಾಲದಲ್ಲಿ ಲೋಕವು ಈ ರೀತಿ ಇರಲಿಲ್ಲ. ಎಷ್ಟು ಅಂದವಾಗಿ, ಚಂದವಾಗಿ, ಸೌಂದರ್ಯವಾಗಿ, ಎಷ್ಟು ಒಳ್ಳೆಯ ವಾತಾವರಣದಿಂದ ಈ ಲೋಕವು ತುಂಬಿತ್ತು. ಆದರೆ ಯಾವಾಗ ಅವರು ಪಾಪದಲ್ಲಿ ಬಿದ್ದಿದ್ದಾರೆ, ಈ 100 ವರ್ಷ ಕಾಲದ ನಂತರ ಸೈತಾನನು ಬಂದು ಅವರನ್ನು ಪಾಪದಲ್ಲಿ ಬೀಳಿಸಿದ್ದಾನೋ, ಆವಾಗ ದಿನಗಳ ಮೇರೆಗೆ ಯಾವ ರೀತಿ ಪಾಪ ಪ್ರವೇಶವಾಗಿದೆಯೋ ಅಂದಿನಿಂದ ಲೋಕದ ಸೌಂದರ್ಯ, ವಾತಾವರಣ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಈ ದಿನದಲ್ಲಿ ನಾವು ನೋಡುವಾಗ ಪ್ರಿಯರೇ, ಈ ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅನ್ಯಾಯಗಳು, ಅಕ್ರಮಗಳು, ಪಾಪದಿಂದ ತುಂಬಲ್ಪಟ್ಟಿದೆ. ಈ ಕಾರಣದಿಂದಲೇ ಲೋಕದ ಅಂದಚಂದಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಪಾಪನೇ ಕಾರಣ. ಈ ಲೋಕ ಈ ರೀತಿ ಆಗುವುದಕ್ಕೆ ಪಾಪನೇ ಕಾರಣ ಪ್ರಿಯರೇ. ಅದಕ್ಕಾಗಿ ದೇವಕುಮಾರನು ಈ ಲೋಕಕ್ಕೆ ಬಂದಿದ್ದು ಯಾಕಪ್ಪ ಅಂತ ಹೇಳಿದರೆ, ಪಾಪವನ್ನ ನಿರ್ನಾಮ ಮಾಡುವುದಕ್ಕಾಗಿ, ನಿವಾರಣೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ಯಾಕಂದ್ರೆ ಪಾಪದ ದೆಸೆಯಿಂದಲೇ ಲೋಕವು ಈ ಪರಿಸ್ಥಿತಿ ಆಗಿದೆ. ಲೋಕದಲ್ಲಿ ಇಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ. ಅನ್ಯಾಯಗಳು, ಅಕ್ರಮಗಳು, ತೊಂದರೆಗಳು, ಎಲ್ಲಿಗೋದ್ರೂ ಕೂಡ ಈ ರೀತಿ ನಮಗೆ ಪಾಪ ಕಾಣಿಸ್ತದೆ ಪ್ರಿಯರೇ. ಅದಕ್ಕಾಗಿ ದೇವಕುಮಾರನು ಯೇಸು ಕ್ರಿಸ್ತನಾಗಿ ಭೂಲೋಕದಲ್ಲಿ ಹುಟ್ಟಿದ್ದು ಪಾಪ ನಿವಾರಣೆ ಮಾಡುವುದಕ್ಕಾಗಿ ಹುಟ್ಟಿದ್ದಾನೆ. ಕಲುವರಿ ಶಿಲುಬೆ ಮೇಲೆ ತಾನು ಪ್ರಾಣ ಕೊಟ್ಟಿದ್ದು ಪಾಪ ನಿವಾರಣೆಗೋಸ್ಕರ ಪ್ರಿಯರೇ. ಆತನು ಶಿಲುಬೆಗೆ ಹಾಕಲ್ಪಡುತ್ತಿರುವಾಗ ಯಾರಿಗೂ ಗೊತ್ತಿಲ್ಲ, ಈ ಲೋಕದಲ್ಲಿದ್ದಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಪಾಪ ನಿವಾರಣೆಗೋಸ್ಕರವಾಗಿ ದೇವಕುಮಾರನು ಆದಿಸಂಭೂತನು ಕಲುವರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಡುತ್ತಾ ಇದ್ದಾನೆ, ತನ್ನ ರಕ್ತವನ್ನು ಸುರಿಸ್ತಾ ಇದ್ದಾನೆ ಅನ್ನುವಂಥ ಈ ವಿಷಯ ಭೂಲೋಕದಲ್ಲಿದ್ದಂತ ಯಾವ ಮನುಷ್ಯನಿಗೂ ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಿದ್ದೇ ಆಗಿದ್ರೆ ಆತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ. ಈ ರೀತಿ ಪಾಪ ಪರಿಹಾರ ಮಾಡುವುದಕ್ಕಾಗಿ ದೇವಕುಮಾರನು ಆದಿಸಂಭೂತನು ಯೇಸು ಕ್ರಿಸ್ತನ ರೂಪದಲ್ಲಿ ಭೂಲೋಕಕ್ಕೆ ಬಂದು 33 ವರ್ಷಗಳ ಕಾಲ ಈ ಭೂಮಿ ಮೇಲೆ ನಿಮ್ಮ ಹಾಗೆ ನಮ್ಮ ಹಾಗೆ ಜೀವನ ನಡೆಸಿ ಲಾಸ್ಟ್ಗೆ 33 ವರ್ಷಗಳ ನಂತರ ಪಾಪ ಪರಿಹಾರಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೆ. ತನ್ನನ್ನು ತಾನು ದೇವರಿಗೆ ಬಲಿ ಮಾಡಿಕೊಂಡಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ನಾವೇನ್ ತಿಳ್ಕೊಳ್ತೇವೆ, ಯಹೂದ್ಯರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಜಬರ್ದಸ್ತಿ ಆತನನ್ನು ಬಂಧಿಸಿ ಕೊಂದಿದ್ದಾರೆ, ಶಿಲುಬೆ ಮೇಲೆ ಮೊಳೆಗಳನ್ನು ಚುಚ್ಚಿದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಬೈಬಲ್ ಹೇಳುವುದೇನೆಂದ್ರೆ, ಖುದ್ದಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ ಯೇಸು ಸಹ. ಓದ್ರ ಆ ವಚನವನ್ನ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 1-2 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತನು ಖುದ್ದಾಗಿ ತನ್ನನ್ನು ತಾನು ಬಲಿ ಮಾಡಿಕೊಂಡಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1-2 ವಚನಗಳು. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ಸುಗಂಧ ದ್ರವ್ಯವಾಗಿ, ಕಾಣಿಕೆಯಾಗಿ, ಯಜ್ಞವಾಗಿ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡಿದ್ದಾನೆ ಅಂತ ಹೇಳಿ ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಸುವಾರ್ತೆಗಳೆಲ್ಲ ನೋಡುವುದಾದರೆ ಯಹೂದ್ಯರು ಆತನನ್ನು ಬಂಧಿಸಿದ್ದಾರೆ, ಸೈನಿಕರು ಆತನನ್ನು ಕೊಂದಿದ್ದಾರೆ, ಮೊಲೆಗಳನ್ನು ಚುಚ್ಚಿದ್ದಾರೆ, ಶಿಲುಬೆಗೆ ಏರಿಸಿದ್ದಾರೆ ಅಂತ ಹೇಳಿ ನಾವು ಸುವಾರ್ತೆಗಳು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಒಳಗಿರುವಂತ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, ಭೌತಿಕವಾಗಿ ಕಣ್ಣಿಗೆ ಕಾಣೋದು ಆ ರೀತಿ ಯಹೂದ್ಯರು ಶಿಲುಬೆಗೆ ಹಾಕಿದ್ದಾರೆ, ಮೊಲೆಗಳನ್ನು ಚುಚ್ಚಿದ್ದಾರೆ, ಕಣ್ಣಿಗೆ ಕಾಣುವುದು ಮಾತ್ರ ಸುವಾರ್ತೆಗಳಲ್ಲಿದೆ, ಅದು ಸತ್ಯ. ಆದರೆ ಒಳಗಿರುವಂತ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, ಆ ದೇವಕುಮಾರನು ಆದಿಸಂಭೂತನು ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡಿದ್ದಾನೆ, ಒಂದು ಬಲಿ ಮಾಡಿಕೊಂಡಿದ್ದಾನೆ ದೇವರಿಗೆ. ಆ ಬಲಿ ಮಾಡಿಕೊಂಡಿದ್ದು ದೇವರಿಗೆ. ಆತನ ರಕ್ತದಿಂದ, ಆದಿಸಂಭೂತನ ರಕ್ತದಿಂದ ಜಗತ್ತಿನ ಪಾಪ ಪರಿಹಾರ ಆಗ್ತದೆ. ಖಾಲಿ ಭೂಲೋಕದ ಪಾಪ ಅಷ್ಟೇ ಅಲ್ಲ ಪ್ರಿಯರೇ, ಎಲ್ಲ ಲೋಕಗಳಲ್ಲಿ ಕೂಡ ಅನೇಕ ಲೋಪದೋಷಗಳು, ಬಲಹೀನತೆಗಳಿದ್ದಂತ ದೇವದೂತರು ಕೊಡಿದ್ದಾರೆ ಪ್ರಿಯರೇ. ಅನೇಕ ಲೋಪದೋಷಗಳು ಆ ಲೋಕದಲ್ಲಿ ಕೊಡಿದ್ದಾರೆ, ಆ ಲೋಕಗಳಲ್ಲಿ ಕೂಡ ಇದೆ. ಅವೆಲ್ಲವನ್ನು ಕೂಡ ಸರಿಪಡಿಸುವುದಕ್ಕಾಗಿ, ಈ ಭೂಲೋಕದ ಪಾಪವನ್ನು ಕೂಡ ಪರಿಹಾರ ಮಾಡುವುದಕ್ಕಾಗಿ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ರಕ್ತದಿಂದ ಯಾರು ತೊರೆಯಲ್ಪಡ್ತಾರೆ, ಯಾರು ತನ್ನ ಯೇಸು ಕ್ರಿಸ್ತನ ರಕ್ತ ಈ ರೀತಿ ಕೋಟಾನುಕೋಟಿ ದುರಾತ್ಮಗಳನ್ನ ಈ ಸೈತಾನನು ಭೂಲೋಕದಲ್ಲಿ ಇಟ್ಟು ಬಿಟ್ಟಿದ್ದಾನೆ.
ಯಾತಕ್ಕಾಗಿ ಏನ್ ಕೆಲಸಪ್ಪ ಅಂತ ಹೇಳಿದ್ರೆ, ಈ ದೇವ ಜನರಾಗಿದ್ದವರನ್ನ, ಈ ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದವರನ್ನ ದಾರಿ ತಪ್ಪಿಸಲಿಕ್ಕೆ ಯೇಸು ಕ್ರಿಸ್ತನ ಮೇಲೆ ಅವರು ದೃಷ್ಟಿ ಇಟ್ಟಿದ್ದಾರೆ. ಯೇಸು ಕ್ರಿಸ್ತನಿಗೆ ನೋಡುತ್ತಾ ಹೋಗ್ತಾ ಇರ್ತಾರೆ. ಅವನ ದಾರಿ ತಪ್ಪಿಸುವುದಕ್ಕಾಗಿ ಈ ಸೈತಾನನು ಈ ರೀತಿ ಲೋಕದಲ್ಲಿ ತನ್ನ ಪ್ಲಾನ್ ಮಾಡಿಟ್ಟಿದ್ದಾನೆ. ಸೈತಾನನು ಒಂದಾನೊಂದು ದಿನದಲ್ಲಿ ಅವನು ಕೂಡ ದೇವರಿಗೆ ಎಷ್ಟೋ ಪ್ರೀತಿಕರವಾಗಿದ್ದವನು. ಆ ದಿನಗಳಲ್ಲಿ ಅವನ ಹೆಸರು ಲೂಸಿಫರ್ ಆಗಿದ್ದು. ಲೂಸಿಫರ್ ಅನ್ನೋದು ನಮಗೆ ಗೊತ್ತಿರುವಂತ ಹೆಸರಾಗಿದೆ. ಪ್ರಾರಂಭದ ದಿನಗಳಲ್ಲಿ ಈ ಜಗತ್ತು ಉಂಟಾಗುವುದಕ್ಕಿಂತ ಮೊದಲು ಆತನು ದೇವರನ್ನು ಎಷ್ಟೋ ಪ್ರೀತಿಸುವನಾಗಿದ್ದಾನೆ. ದೇವರನ್ನ ತಂದೆ ಅಂತ ಕರೆಯುವವನಾಗಿದ್ದಾನೆ. ದೇವರ ಮೇಲೆ ಎಷ್ಟೋ ಮಮಕಾರ ಇಟ್ಟಿದ್ದವನು ಆತ. ದೃಷ್ಟಿ ಕೂಡ ಯಾವಾಗಲೂ ಕೂಡ ದೇವರ ಮೇಲೆ ಇಟ್ಟಿದ್ದವನೇ ಅವನು. ಅವನು ಭೂಲೋಕದಲ್ಲಿದ್ದಂಥ ಎಲ್ಲ ಮನುಷ್ಯರಿಗಿಂತ ಜ್ಞಾನಿ ಅಂತ ಬರೆಯಲ್ಪಟ್ಟಿದೆ. ಭೂಲೋಕದಲ್ಲಿದ್ದಂಥ ಎಲ್ಲ ಮನುಷ್ಯರಿಗಿಂತ ಸೌಂದರ್ಯವಂತನು, ಬುದ್ಧಿವಂತನಂತ ಬರೆಯಲ್ಪಟ್ಟಿದೆ. ಬಲಶಾಲಿ ಕೂಡ. ಈ ಜಗತ್ತಿನಲ್ಲಿರುವಂಥ ಎಲ್ಲ ದೇವದೂತರಿಗಿಂತ ಆತನು ಬಲಶಾಲಿ. ಲೂಸಿಫರ್ ಎಂಬ ಆತನು ಅವನು ಪ್ರಧಾನ ದೇವದೂತನಾಗಿದ್ದಾನೆ. ಆತನು ಕೂಡ ಪ್ರಾರಂಭದಲ್ಲಿ ದೇವರ ಮೇಲೆ ದೃಷ್ಟಿ ಇಟ್ಟಿದ್ದವನು. ಆದರೆ ಕೆಲವು ಯುಗಗಳಾದ ನಂತರ ಅವನಿಗೆ ಗರ್ವ ಬಂದಿತ್ತು. ದೇವರ ಮೇಲಿಂದ ದೃಷ್ಟಿ ತೆಗೆದುಬಿಟ್ಟು ನಾನೇ ಯಾಕೆ ದೇವರಾಗಬಾರದು, ನಾನು ಯಾಕೆ ದೇವರಿಗೆ ಸಮಾನ ಆಗಿರಬಾರದು, ಇಷ್ಟೊಂದು ಲೋಕಗಳನ್ನು ದೇವರು ಆಳುತ್ತಿರುವಾಗ ಕೆಲವೊಂದು ಲೋಕಗಳನ್ನು ನಾನು ಯಾಕೆ ಆಳಬಾರದು ಅನ್ನುವಂಥ ಒಂದು ಯೋಚನೆ ಅವನಿಗೆ ಬಂದು ದೇವರ ಮೇಲಿಂದ ದೃಷ್ಟಿ ತಿರುಗಿಸಿ ಬೇರೆ ಕಡೆ ಸಾಗಿಸಿ ತನ್ನ ಮೇಲೆ ದೃಷ್ಟಿ ಇಟ್ಕೊಂಡಿದ್ದಾರೆ. ಅದೇ ಕೆಲಸ ಮಾಡಲಿಕ್ಕಾಗಿ ಈ ದಿನಗಳಲ್ಲಿ ಕೋಟಿಗಟ್ಟಲೆ ದುರಾತ್ಮಗಳನ್ನ ಈ ಲೋಕದಲ್ಲಿ ನೇಮಕ ಮಾಡಿಟ್ಟಿದ್ದಾರೆ. ಅವುಗಳ ಕೆಲಸ ಏನಪ್ಪಾ ಅಂತ ಹೇಳಿದರೆ, ಈ ದೇವ ಜನರಾಗಿದ್ದವರನ್ನ, ಪರಲೋಕ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟಿದ್ದವರನ್ನ ದಾರಿ ತಪ್ಪಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವ ರೀತಿ ಅವರು ದಾರಿ ತಪ್ಪಿಸ್ತಾ ಅಂತಂದ್ರೆ, ನಮ್ಮ ಮೇಲೆ ಕಾಯಿಲೆಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ ಸೃಷ್ಟಿ ಮಾಡುತ್ತಾರೆ. ಅನೇಕ ಮಂದಿ ವಿರೋಧಿಗಳನ್ನ ನಮ್ಮ ಮೇಲೆ ಬಿಸಿಬಿಡ್ತಾರೆ. ಅನೇಕ ಮಂದಿ ನಮ್ಮ ಮೇಲೆ ಮಾಟ ಮಂತ್ರ ಮಾಡುವುದಕ್ಕಾಗಿ ಅನೇಕರನ್ನು ಪ್ರೇರಣೆಗೊಳಿಸ್ತಾರೆ. ಇದೆಲ್ಲ ಸೈತಾನ ಕೆಲಸ. ನಮ್ಮನ್ನ ಕ್ರಿಸ್ತನ ಮೇಲೆ ಇಟ್ಟಿರುವಂಥ ದೃಷ್ಟಿಯಿಂದ ದಾರಿ ತಪ್ಪಿಸುವುದಕ್ಕಾಗಿ ಈ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ ಪ್ರಿಯರೇ. ಅದಕ್ಕಾಗಿ ದೇವಜನರಾಗಿರುವಂಥ ನಾವು, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿರುವಂಥ ನಾವು ನಮ್ಮ ದೃಷ್ಟಿಯನ್ನ ಯಾವಾಗಲೂ ಕೂಡ ಕ್ರಿಸ್ತನ ಮೇಲೆ ಇಡಬೇಕು ಪ್ರಿಯರೇ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ಕ್ರಿಸ್ತನ ಮೇಲೆ ಇಡಬೇಕು. ಅಲ್ಲಿ ಭಕ್ತನು ಯಾತಕ್ಕಾಗಿ ಬರೀತಾ ಇದ್ದಾರೆ, ನೀವು ಯಾವಾಗಲೂ ಕ್ರಿಸ್ತನನ್ನೇ ದೃಷ್ಟಿಸಿ ನೋಡ್ರಿ ಅಂತ ಯಾತಕ್ಕಾಗಿ ಬರೆದಿರಪ್ಪ ಅಂತ ಹೇಳಿದ್ರೆ, ಕೆಲವು ಪರಿಸ್ಥಿತಿಗಳು ಬರುತ್ತವೆ, ಕೆಲವು ಸನ್ನಿವೇಶಗಳು ಬರುತ್ತವೆ. ಕ್ರಿಸ್ತನ ಮೇಲಿರುವಂತಹ ದೃಷ್ಟಿಯನ್ನ ಬೇರೆ ಕಡೆಗೆ ತಿರುಗಿಸುವಂತ ಸನ್ನಿವೇಶಗಳು ಬರುತ್ತವೆ. ಅದಕ್ಕಾಗಿಯೇ ಇಲ್ಲಿ ಭಕ್ತನು ಬರಿತಾ ಇದ್ದಾನೆ, ನಿಮ್ಮ ದೃಷ್ಟಿ, ನಿಮ್ಮ ಲಕ್ಷ್ಯ, ನಿಮ್ಮ ಗುರಿ ಯೇಸು ಕ್ರಿಸ್ತನಲ್ಲಿ ಇಟ್ಕೋರಿ ಅಂತ ಹೇಳಿ ಬರೆಯುತ್ತಾ ಇದ್ದಾನೆ. ನಾವು ಬೈಬಲಿನ ನೋಡುವಾಗ ಪ್ರಿಯರೇ, ಪೇತ್ರನು ಒಂದಾನೊಂದು ಸಮಯದಲ್ಲಿ ಸಮುದ್ರದ ಮೇಲೆ ನಡೆಯುವಂತ ಒಂದು ಪರಿಸ್ಥಿತಿ ಬರ್ತದೆ. ಯೇಸು ಸ್ವಾಮಿ ಕೂಡ ಸಮುದ್ರದ ಮೇಲೆ ಬರೀತಾ ಇರ್ತಾನೆ. ಬರುತ್ತಿರುವಂತಹ ಆ ಸಮಯದಲ್ಲಿ ಪೇತ್ರನು ಪ್ರೇರೇಪಿಸಲ್ಪಡ್ತಾನೆ. ಸ್ವಾಮಿ, ನಾನು ಕೂಡ ನೀರಿನ ಮೇಲೆ, ಸಮುದ್ರದ ಮೇಲೆ ನಡಿಲಿಕ್ಕಾಗಿ ನನಗೊಂದು ಅವಕಾಶ ಮಾಡಿಕೊಡಿ, ನನಗೊಂದು ಕೃಪೆಯನ್ನು ಕೊಡಿ ಅಂತ ಕೇಳಿಕೊಂಡಾಗ ಬರ್ಲಿಕ್ಕೆ ಹೇಳುತ್ತಾನೆ. ಆಯ್ತು ಬಾ ಅಂತ ಹೇಳ್ತಾನೆ. ಆವಾಗ ಪೇತ್ರನು ನೀರಿನ ಮೇಲೆ ನಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ದೃಷ್ಟಿ ಮಾತ್ರ ಯೇಸು ಕ್ರಿಸ್ತನ ಮೇಲೆ ಇಟ್ಟಿದ್ದಾರೆ. ನೀರಿನ ಮೇಲೆ ನಡೀತಾ ಇದ್ದಾರೆ, ದೃಷ್ಟಿ ಮಾತ್ರ ಯೇಸು ಸ್ವಾಮಿ ಮೇಲೆ ಇಟ್ಟು ಬಿಟ್ಟಿದ್ದಾರೆ. ಆದರೆ ಸ್ವಲ್ಪ ದೂರ ನಡೆದ ನಂತರ ಪರಿಸ್ಥಿತಿಗಳು ಚೇಂಜ್ ಆಗಿದ್ದಾರೆ. ಗಾಳಿ ಬಂದು ಬಿಟ್ಟಿದೆ, ಅಲೆಗಳು ಎದ್ದು ಬಿಟ್ಟಿದ್ದಾರೆ. ಈ ಗಾಳಿ ಅಲೆಗಳು ಬಂದ ಕೂಡಲೇ ಭಯ ಆಯಿತು ಪೇತ್ರನಿಗೆ ಭಯ ಆಗಿ ಯೇಸು ಕ್ರಿಸ್ತನ ಇಟ್ಟಿರುವಂತಹ ದೃಷ್ಟಿಯನ್ನ ಚೇಂಜ್ ಮಾಡಿ ಈಗ ಆ ಗಾಳಿ ಮೇಲೆ, ಅಲೆಗಳ ಮೇಲೆ ಇಟ್ಟು ಬಿಟ್ಟಿದ್ದಾರೆ, ಸಮುದ್ರದ ಅಲೆಗಳ ಮೇಲೆ ಇಟ್ಟು ಬಿಟ್ಟಿದ್ದಾರೆ. ಯಾವಾಗ ದೃಷ್ಟಿಯನ್ನು ಈ ಕಡೆ ಇಟ್ಟು ಬಿಟ್ಟಿದ್ದಾನೋ ಆವಾಗ ಮುಳುಗೋಗ್ಲಿಕ್ಕೆ, ಸಮುದ್ರದಲ್ಲಿ ಮುಳುಗೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೂ ಕೂಡ ಪೇತ್ರನು ಮಾಡಿದಂತ ಒಂದು ಒಳ್ಳೆಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಮುಳುಗೋಗ್ತಿರುವಂತಹ ಸಮಯದಲ್ಲಿ ಮತ್ತು ಯೇಸು ಸ್ವಾಮಿಯನ್ನು ಕರೆದಿದ್ದಾರೆ. ಯೇಸುವೇ ಸ್ವಾಮಿ, ನನ್ನನ್ನು ಕಾಪಾಡಪ್ಪ. ಮುಳುಗೋಗುವಂತ ಪರಿಸ್ಥಿತಿಯಲ್ಲಾದ್ರೂ ಮತ್ತು ದೃಷ್ಟಿ ತಿರುಗಿಸಿದ್ದಾರೆ ಯೇಸು ಸ್ವಾಮಿ ಕಡೆಗೆ. ಆವಾಗ ಯೇಸು ಸ್ವಾಮಿ ಮತ್ತು ಕೈ ಇಟ್ಟು ಮೇಲೆ ಎಬ್ಬಿಸಿಬಿಟ್ಟಿದ್ದಾರೆ. ನೀರಿನಲ್ಲಿ, ಸಮುದ್ರದಲ್ಲಿ ಮುಳುಗೋಗಲಾರದಾಗೆ ಮತ್ತು ನೀರಿನ ಮೇಲೆ ಎಬ್ಬಿಸಿಬಿಟ್ಟಿದ್ದಾರೆ. ನಾನು ಯಾತಕ್ಕಾಗಿ ಇದನ್ನು ಹೇಳುತ್ತಾ ಇದ್ದೇನೆ ಪ್ರಿಯರೇ, ನಾವು ದೇವಜನರಾಗಿದ್ದೇವೆ, ಪರಲೋಕ ಸ್ವಾಸ್ಥ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ನಾವು ದೇವಜನರಾಗಿರುವಂತ ನಾವು, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಬಾಧ್ಯಸ್ಥರಾಗಿರುವಂತ ನಾವು, ನಮ್ಮ ದಾರಿನೇ ಬೇರೆ ಆಗಿರ್ತದೆ. ಪ್ರತ್ಯೇಕವಾದಂತ ದಾರಿ ಇದು, ಪವಿತ್ರವಾದಂತ ದಾರಿ ಇದು, ಭಕ್ತಿಪೂರ್ವಕವಾದಂತ ದಾರಿ. ದೇವರನ್ನ ಒಂದು ಹೆಸರನ್ನು ಹೊಂದಿದ್ದಾವೆ. ನಮ್ಮ ದಾರಿನೇ ಬೇರೆ ಇರ್ತದೆ. ಅದಕ್ಕಾಗಿ ದಾರಿಯಲ್ಲಿ ಹೋಗುತ್ತಿರುವಾಗ ಸೈತಾನ ಪ್ರಯತ್ನ ಮಾಡ್ತಾನೆ ಪ್ರಿಯರೇ. ಯಾವ ರೀತಿ ಪೇತ್ರನು ಸಮುದ್ರದ ಮೇಲೆ ನಡೆಯುತ್ತಿರುವಾಗ ಗಾಳಿ, ತುಫಾನು ಈ ರೀತಿ ಬಂದು, ಸಮುದ್ರದ ಅಲೆಗಳು ಬಂದು ಆ ಪೇತ್ರನನ್ನ ಭಯಪಟ್ಟು ಆ ಕಡೆ ದೃಷ್ಟಿ ಮರಳಿಸಿದಾನು, ಅದೇ ರೀತಿ ನಮ್ಮನ್ನು ಕೂಡ ಈ ಭೂಲೋಕವೆಂಬ ಸಮುದ್ರ ಇದು.
ಈ ಭೂಲೋಕ ಅಂದ್ರೆ ಇದೊಂದು ಸಮುದ್ರಕ್ಕೆ ಸಾದೃಶ್ಯವಾಗಿದೆ. ಈ ಭೂಲೋಕದಲ್ಲಿ ನಾವು ನಡೆದು ಹೋಗ್ತಾ ಇದ್ದೇವೆ, ಭಕ್ತಿ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇವೆ. ಅರ್ಥ ಏನಪ್ಪ ಅಂತಂದ್ರೆ ಈ ಸಮುದ್ರದ ನೀರಿನ ಮೇಲೆ ನಾವು ನಡೀತಾ ಇದ್ದೀವಿ ಅಂತ ಅರ್ಥ. ಯಾರ್ಯಾರು ದೇವಜನರಾಗಿದ್ದಾರೋ, ಯಾರ್ಯಾರು ಪರಲೋಕ ಶಾಸ್ತ್ರಕ್ಕಾಗಿ ಕರೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ನಡೀತಾ ಇರುವಾಗ ಇದು ಯಾವುದಕ್ಕಾಗಿ ಸಾದೃಶ್ಯಪ್ಪ ಅಂತ ಹೇಳಿದ್ರೆ ಪೇತ್ರನು ಸಮುದ್ರದ ಮೇಲೆ ನೀರಿನ ಮೇಲೆ ನಡೆಯುತ್ತಾ ಇದ್ದಕ್ಕೆ ಒಂದು ಸಾದೃಶ್ಯವಾಗಿದೆ ಪ್ರಿಯರೇ. ನಮಗೆ ಇಲ್ಲಿ ಭೂಲೋಕದಲ್ಲಿ ಬರುತ್ತಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅದು ಬಡತನವಾಗಿರ್ಬೋದು, ಕಾಯಿಲೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸೈತಾನ ನಮಗಾಗಿ ಕಳಿಸುತ್ತಿರುವಂತಹ ಅಲೆಗಳಾಗಿವೆ. ಇದು ಗಾಳಿ ತುಫಾನ್ ಆಗಿದೆ ಪ್ರಿಯರೇ. ಈಗ ಕೊರೋನಾ ಬಂದಿದೆ. ಕೊರೋನಾ ಇಡೀ ಪ್ರಪಂಚದಲ್ಲಿ ಜನರೆಲ್ಲ ಎಷ್ಟೋ ಮಂದಿ ಹೆದರ್ಕೊಳ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ಕೊರೋನಾಗಾಗಿ ಎಷ್ಟೋ ಮಂದಿ ಹೆದರ್ತಾ ಇದ್ದಾರೆ, ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ದೇವಜನರಾಗಿದ್ದವರಿಗೆ ಭಯ ಇರುವುದಿಲ್ಲ ಪ್ರಿಯರೇ. ನಾವು ಸತ್ತೋದ್ರೂ ಪರವಾಗಿಲ್ಲ, ನಾವು ಪರಲೋಕಕ್ಕೆ ಹೋಗಿಬಿಡ್ತೇವೆ ಅನ್ನೋಂಥ ಧೈರ್ಯದಿಂದ ಇರ್ತಾರೆ. ಈ ಕೊರೋನಾ ಬಗ್ಗೆ ಎಷ್ಟೋ ಮಂದಿ ಎದುರ್ತಿದ್ದಾರೆ. ನಿಜವಾಗಿ ನಾವು ಪಾಪ ಪರಿಹಾರ ಹೊಂದಿದ್ದವರಾಗಿದ್ದರೆ, ನಿಜವಾಗಿ ಪವಿತ್ರಾತ್ಮನಿಂದ ನಾವು ತುಂಬಲ್ಪಟ್ಟಿದ್ದವರಾದರೆ, ನಿಜವಾಗಿ ನಿತ್ಯ ಜೀವನ ನಾವು ಪಡ್ಕೊಂಡಿದ್ದವರಾಗಿದ್ದರೆ, ಈ ಭಕ್ತಿ ಮಾರ್ಗದಲ್ಲಿ ನಡೆದ ಆಗಿದ್ದರೆ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಆದರೆ ಒಂದು ನಿಮಗೆ ಒಂದು ರಹಸ್ಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಈ ಲೋಕದ ಸಮುದ್ರದಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಈ ಲೋಕ ಒಂದು ಸಮುದ್ರವಾಗಿದೆ. ಪೇತ್ರನ ತಲ ಸಮುದ್ರದ ನೀರಿನ ಮೇಲೆ ನಾವು ನಡೆಯುತ್ತಾ ಇದ್ದೇವೆ. ಆದರೆ ನಮ್ಮ ದೃಷ್ಟಿ ಯೇಸುವಿನ ಕಡೆ ಬೇಕು. ಯಾವಾಗಲೂ ಕೂಡ ಯೇಸುವಿನ ಕಡೆಗೆ ನಮ್ಮ ದೃಷ್ಟಿ ಇರಬೇಕು. ಯಾವುದೇ ಸಮಸ್ಯೆ ಬರಲಿ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಆತನು ಸಹಾಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾವುದೇ ಸಮಸ್ಯೆ ಇರಲಿ ಪ್ರಿಯರೇ, ಈ ಭೂಲೋಕದಲ್ಲಿ ನಿನಗಿರುವಂತ ಸಮಸ್ಯೆ ಬೇರೆ ಇರ್ಬೋದು, ನನಗಿಂತ ಸಮಸ್ಯೆ ಬೇರೆ ಇರ್ಬೋದು. ಈ ಭೂಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಶೋಧನೆ ಇರ್ತದೆ. ಸೈತಾನ ಎಲ್ಲರಿಗೂ ಒಂದೇ ರೀತಿಯ ಶೋಧನೆ ತರುವುದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಶೋಧನೆ. ಆದ್ರೆ ಈ ಶೋಧನೆಗಳು ಎಷ್ಟೇ ಬೇರೆ 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 ರೀತಿಯಲ್ಲಿ ಇದ್ರೂ ಕೂಡ ನಮ್ಮ ದೃಷ್ಟಿ ನಾವು ಯೇಸು ಕ್ರಿಸ್ತರ ಕಡೆಗೆ ಇಟ್ಟಿದ್ರೆ ಎಲ್ಲ ಶೋಧನೆಗಳಲ್ಲಿ ನಮಗೆ ಜಯ ಕೊಡುತ್ತಾನೆ, ಖಂಡಿತವಾಗಿ ಜಯ ಕೊಡುತ್ತಾನೆ. ಎಲ್ಲ ಶೋಧನೆಗಳಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆತನು ಮಹಾಯಾಜಕನಾಗಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಮಹಾಯಾಜಕನು ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಮಹಾಯಾಜಕನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರತ್ಯಕ್ಷ ಗುಡಾರದಲ್ಲಿ ಅಥವಾ ದೇವದರ್ಶನದ ಗುಡಾರದಲ್ಲಿ ಮಹಾಯಾಜಕನು ಹೋಗಿ ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಪವಿತ್ರವಾದಂಥ ರಕ್ತವನ್ನು ತೆಗೆದುಕೊಂಡೋಗಿ, ಬಲಿಪಶುವಿನ ರಕ್ತವನ್ನು ತೆಗೆದುಕೊಂಡೋಗಿ ಆ ದೇವದರ್ಶನದ ಗುಡಾರದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲರಿಗಾಗಿ ವಿಜ್ಞಾಪನೆ ಮಾಡುತ್ತಾನೆ. ಅದು ಮಹಾಯಾಜಕನ ಉದ್ಯೋಗಗಳಲ್ಲಿ ಒಂದು ಪ್ರಾಮುಖ್ಯವಾದಂತಹ ಉದ್ಯೋಗ. ಇಲ್ಲಿ ಯೇಸು ಕ್ರಿಸ್ತನು ಮಹಾಯಾಜಕನಂತ ಬರೆಯಲ್ಪಟ್ಟಿದೆ. ಓದ್ತಿರ ವಚನವನ್ನ ಮತ್ತೊಮ್ಮೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಕಡೆ ಭಾಗದಲ್ಲಿದೆ. ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ದೇವ ಪ್ರೇಷಿತನು ಮಹಾಯಾಜಕನು. ಆತನು ಮಹಾಯಾಜಕನಾಗಿದ್ದಾನೆ, ನಮಗೆಲ್ಲರಿಗೂ ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಯಾವುದೇ ಶೋಧನೆ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ನಮ್ಮ ದೃಷ್ಟಿ ಯೇಸುವಿನ ಕಡೆಗೆ ಹೋಗಬೇಕು. ಶೋಧನೆ ಬಂದಾಗ ನಾವು ದುಃಖಿಸುತ್ತಾ ಅಳುತ್ತಾ ಮನುಷ್ಯರ ಕಡೆಗೆ ಅಥವಾ ಈ ಲೋಕ ಸಂಬಂಧವಾದಂಥ ವ್ಯಕ್ತಿಗಳಿಗೆ ಆ ಕಡೆಗೆ ನಾವು ದೃಷ್ಟಿ ಹಾಕಬಾರ್ದು. ಆ ಕಡೆಗೆ ದೃಷ್ಟಿ ಹಾಕಿದ್ರೆ ಪೇತ್ರನು ಯಾವ ರೀತಿ ಸಮುದ್ರದಲ್ಲಿ ಮುಳುಗೋಗಿದ್ದಾನೋ ಆ ರೀತಿ ನಾವು ಮುಳುಗೋಗ್ತೇವೆ. ಯೇಸು ಸಹಾಯ ಮಾಡೋ ಶಕ್ತನಾಗಿದ್ದಾನೆ ಪ್ರಿಯರೇ. ಸಮಸ್ಯೆಗಳು ಬೇರೆ ಬೇರೆ. ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನ ಸಮಸ್ಯೆ ಬೇರೆ, ಆತನಿಗೆ ದಾನಿಯೇಲನಿಗೆ ಸಹಾಯ ಮಾಡಿದ್ದಾನೆ. ಪೇತ್ರನನ್ನ ಜೈಲಿನಲ್ಲಿ ಬಂಧಿಸಿಟ್ಟು ಬಿಟ್ಟಿದ್ದಾನೆ. ಬೆಳಗಿನ ಸಮಯದಲ್ಲಿ ಅವನಿಗೆ ತಲೆ ತೆಗಿಬೇಕು. ಪೇತ್ರನ ಸಮಸ್ಯೆ ಬೇರೆ, ಆತನಿಗೆ ಕೂಡ ಸಹಾಯ ಮಾಡಿದ್ದಾನೆ. ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ದಾನೆ. ಅಲ್ಲಿ ದಾನಿಯೇಲನನ್ನು ಸಿಂಹದ ಗವಿಯಿಂದ ಬಿಡುಗಡೆ ಮಾಡಿದ್ದಾನೆ. ಈ ರೀತಿ ಎಷ್ಟೋ ಮಂದಿ ಬೈಬಲಿನ ನಾವು ನೋಡುವಾಗ ಪ್ರಿಯರೇ, ಒಬ್ಬೊಬ್ಬರ ಸಮಸ್ಯೆ ಒಂದೊಂದು, ಒಬ್ಬೊಬ್ಬರ ಸಮಸ್ಯೆ ಒಂದೊಂದು, ಒಬ್ಬೊಬ್ಬರ ಶೋಧನೆ ಒಂದೊಂದು. ಒಬ್ಬರಿಗಿದ್ದ ಹಾಗೆ ಇನ್ನೊಬ್ಬರಿಗೆ ಶೋಧನೆ ಇರಲಿಲ್ಲ. ನನಗಿದ್ದ ಹಾಗೆ ನಿಮಗಿರುವುದಿಲ್ಲ, ನಿಮಗಿದ್ದ ಹಾಗೆ ಇನ್ನೊಬ್ಬರಿಗೆ ಇರುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಶೋಧನೆ ಇರ್ತದೆ. ಆದರೆ ಯಾವುದೇ ಶೋಧನೆ ಇರಲಿ ಪ್ರಿಯರೇ, ಯೇಸು ಕ್ರಿಸ್ತರ ಕಡೆಗೆ ನಾವು ನೋಡಿದ್ರೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಅದು ಎಂಥದೇ ಶೋಧನೆ ಇರಲಿ, ಖಂಡಿತವಾಗಿ ಸಹಾಯ ಮಾಡಿ ನಮ್ಮನ್ನು ಮೇಲೆ ಕೆಡಿಸ್ತಾರೆ. ಪೇತ್ರನ ಮಾಡಿದ್ದಿದೆ. ನೀರಿನಲ್ಲಿ ಮುಳುಗೋಗುತ್ತಿರುವಾಗ, ಸಮುದ್ರದಲ್ಲಿ ಮುಳುಗೋಗುತ್ತಿರುವಾಗ, ಯೇಸುವೇ ನನ್ನನ್ನು ಕರುಣಿಸಪ್ಪ, ಸ್ವಾಮಿ ನನ್ನ ಮೇಲೆ ದಯ ತೋರಿಸಪ್ಪ ಅಂತೇಳಿ ಕೂಗಾಡಿದಾಗ ದೇವರು ಬಂದು ಕೈ ಹಿಡಿದು ಆತನ ಮೇಲೆ ಕುಡಿಸಿದ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ದೇವಜನರಾಗಿದ್ದೇವೆ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದವರಾಗಿದ್ದೇವೆ. ಈ ಭೂಲೋಕ ಎಂಬ ಸಮುದ್ರದಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ. ಪೇತ್ರನು ಯಾವ ರೀತಿ ಸಮುದ್ರದ ಮೇಲೆ ನೀರಿನ ಮೇಲೆ ನಡೆಯುತ್ತಾ ಯೇಸುವಿನ ಕಡೆಗೆ ನೋಡುತ್ತಾ ನಡೆದಿದ್ದಾನೋ ಆ ರೀತಿ ನಾವು ಕೂಡ ಪ್ರಿಯರೇ ಈ ಭಕ್ತಿ ಮಾರ್ಗದಲ್ಲಿ ಯೇಸುವಿನ ಕಡೆಗೆ ನೋಡ್ಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಯೇಸುವಿನ ಕಡೆಗೆ ನೋಡ್ಬೇಕು. ಮನುಷ್ಯರನ್ನ ಆಶ್ರಯಿಸುವುದು ಬೇಡ, ರಾಜಕೀಯ ವ್ಯಕ್ತಿಗಳನ್ನ ಆಶ್ರಯಿಸುವುದು ಬೇಡ. ಅವರು ನಮಗೆ ಕೈ ಕೊಟ್ಟು ಬಿಡ್ತಾರೆ ಪ್ರಿಯರೇ.
ಈ ರೀತಿ ಸೈತಾನು ನಮ್ಮ ದೃಷ್ಟಿಯನ್ನ ಆ ಕಡೆಗೆ ತಿರುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ದೃಷ್ಟಿ ಆ ಕಡೆಗೆ ಹೋಗ್ಬಾರ್ದು, ಈ ಲೋಕಾನುಸಾರವಾದಂಥ ವ್ಯಕ್ತಿಗಳ ಕಡೆ ಹೋಗ್ಬಾರ್ದು. ಅದು ಯಾವ ಸಮಸ್ಯೆ ಇದ್ದರೂ ಯಾವ ಶೋಧನೆ ಇದ್ದರೂ ಆ ಯೇಸುವಿನ ಕಡೆ ನಾವು ದೃಷ್ಟಿ ಸಾರಿದರೆ ಖಂಡಿತವಾಗಿ ನಮಗೆ ಜಯ ಕೊಡ್ತಾನೆ ಪ್ರಿಯರೇ. ಈ ಭೂಲೋಕ ಯಾತ್ರೆ ಮುಗಿಯುವ ತನಕ ನಮ್ಮ ದೃಷ್ಟಿ ಅದೇ ಕಡೆ ಯೇಸುವಿನ ಕಡೆ ಇರಬೇಕು. ಈ ಭೂಲೋಕದಲ್ಲಿ ಬೈಬಲಿನ ನಾವು ನೋಡುವಾಗ ಪ್ರಿಯರೇ, ಎಷ್ಟೋ ಮಂದಿ ಯೇಸುವಿನ ಕಡೆ ದೃಷ್ಟಿ ಇಟ್ಟು ಅವರೆಷ್ಟೋ ಅದ್ಭುತ ಕಾರ್ಯಗಳನ್ನ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಂಡಿದ್ದಾರೆ ಪ್ರಿಯರೇ. ಆತನ ಈ ಭೂಲೋಕದಲ್ಲಿದ್ದಾಗ ಯೇಸುವಿನ ಬಳಿಗೆ ಬಂದಿದ್ದವರು ಯಾರಿಗೂ ಕೂಡ ಆ ರೀತಿ ನಿಸ್ಸಹಾಯಕರಾಗಿ ಹೋಗಲಿಲ್ಲ. ಆತನ ಬಳಿಗೆ ಬಂದಿರುತ್ತ ಪ್ರತಿಯೊಬ್ಬರಿಗೆ ಸಹಾಯ ಸಿಕ್ಕಿದೆ, ಪ್ರತಿಯೊಬ್ಬರಿಗೆ ಆತನ ಸಹಾಯ ಮಾಡಿದ್ದಾರೆ. ಕೊನೆಯಲ್ಲಿ ಒಂದೇ ಒಂದು ವಾಕ್ಯ ಕೊಟ್ಟು ನಾನು ನಿಮಗೆ ಮುಗಿಸ್ತೇನೆ ಪ್ರಿಯರೇ. ಅದೇ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಹೋದ್ರೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಸಾಕು. 16ನೇ ವಚನದಲ್ಲಿ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ. ಸಮಯೋಚಿತವಾದ ಸಹಾಯ ಕ್ರಿಸ್ತನ ಪ್ರಿಯರೇ, ಸಮಯೋಚಿತವಾದ ಸಹಾಯ ಅಂತ. ಈಗ ಈ ಸಹಾಯ ಅನ್ನೋದು ಸಮಯೋಚಿತವಾದದ್ದು. ಒಂದೊಂದು ಸಮಯದಲ್ಲಿ ಒಂದೊಂದು ವಿಷಯ, ಒಂದೊಂದು ರೀತಿ ಸಮಸ್ಯೆಗಳಿರ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಆತನ ಪರಿಷ್ಕಾರ ಮಾಡೋನಾಗಿದ್ದಾರೆ. ಸಮಯೋಚಿತವಾದಂತ ಸಹಾಯ. ಈಗ ಕೆಲವೊಂದಿಗೆ ಸಂತಾನವಿರುತ್ತಲ್ಲ, ಅವರು ಯೇಸುವಿನ ಕಡೆಗೆ ನೋಡಿದಾಗ ಅವ್ರಿಗೆ ಬೇಕಾದ ಸಹಾಯವನ್ನು ಸಂತಾನ ಕೊಡಲ್ಪಟ್ರೆ ಅದಕ್ಕೆ ಸಮಯೋಚಿತವಾದಂತ ಸಹಾಯ. ಕ್ರಿಸ್ತನ ಪ್ರಿಯರೇ, ಕೆಲವೊಂದಿಗೆ ಉದ್ಯೋಗ ಬೇಕಾಗ್ತದೆ, ಕೆಲವೊಂದಿಗೆ ಬಡತನದಿಂದ ಮುಕ್ತಿ ಬೇಕಾಗ್ತದೆ. ಈ ರೀತಿ ಬೇರೆ 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 ಸಮಸ್ಯೆಗಳು, ಬೇರೆ 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 ಸಹಾಯಗಳು ಬೇಕಾಗ್ತವೆ. ಆದ್ರೆ ಯೇಸುವಿನ ಕಡೆಗೆ ನಾವು ದೃಷ್ಟಿ ಇಟ್ಟಾಗ ಸಮಯೋಚಿತವಾದಂತಹ ಸಹಾಯ ಆತನ ಮಾಡಬಲ್ಲವನಾಗಿದ್ದಾನೆ. ಯಾರ್ಯಾರಿಗೆ ಯಾವ ಸಹಾಯ ಬೇಕಾಗ್ತದೋ ಅವರಿಗೆ ಆತನ ಬಲ್ಲವನಾಗಿದ್ದಾನೆ. ಖಂಡಿತವಾಗಿ ಅವರಿಗೆ ಆ ಸಹಾಯವನ್ನು ಮಾಡ ಶಕ್ತನಾಗಿದ್ದಾನೆ. ಆದ್ದರಿಂದ ಕೃಷ್ಣ ಪ್ರಿಯರೇ, ನಾವು ನಮ್ಮ ದೃಷ್ಟಿಯನ್ನ ಆ ಯೇಸುವಿನ ಕಡೆಗಿಟ್ಟು ಈ ಭೂಲೋಕ ಯಾತ್ರೆ ಮುಗಿಯುವ ತನಕ ನಮ್ಮ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋಣ. ಆ ರೀತಿ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ತನ್ನ ಕೃಪೆಯನ್ನು ಪ್ರಸಾದಿಸಲಿ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸುವುದಾದರೆ ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಕರ್ತನಾದ ಪರಲೋಕದ ತಂದೆ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಮತ್ತೊಮ್ಮೆ ನಿಮ್ಮನ್ನು ವಂದಿಸುತ್ತಾ ಇದ್ದೇವೆ, ಮಹಿಮೆಪಡಿಸುತ್ತಾ ಇದ್ದೇವೆ, ಘನಪಡಿಸುತ್ತಾ ಇದ್ದೇವೆ. ಸ್ವಾಮಿ, ಈ ದಿನದಲ್ಲಿ ತಂದೆ ಆನ್ಲೈನ್ ಸರ್ವಿಸ್ ಮಾಡುವುದಕ್ಕಾಗಿ ನೀವು ಕೊಟ್ಟಂಥ ಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸುತ್ತಾ ಇದ್ದೇವೆ ತಂದೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ನೆನೆಸಿಲ್ಲಪ್ಪ ತಂದೆ, ಯಾವಾಗಲೂ ಕೂಡ ನಾವು ಯೋಚಿಸಲಿಲ್ಲಪ್ಪ ತಂದೆ. ಈ ರೀತಿ ಆನ್ಲೈನ್ನಲ್ಲಿ ನಮ್ಮ ಸಭೆಯಲ್ಲಿ ಒಂದು ಆರಾಧನೆ ನಡೆಸುತ್ತೇವೆ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ನೆನೆಸಿಲ್ಲಪ್ಪ ತಂದೆ. ಇಂಥ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಎಷ್ಟು ಮಂದಿ ಆನ್ಲೈನ್ನಲ್ಲಿ ತಂದೆ మరి ಜಾಯಿನ್ ಆಗಿದ್ದಾರೆ ತಂದೆ, ಪಾಲುಗಾರರಾಗಿದ್ದಾರೆ ಸ್ವಾಮಿ. ಅವರೆಲ್ಲರನ್ನ ತಂದೆ ನೀವು ಸ್ಮರಿಸಬೇಕಂತ ನಾನು ಬೇಡುತ್ತಾ ಇದ್ದೇನಪ್ಪ ತಂದೆ. ಅವರೆಲ್ಲರ ಮೇಲೆ ನಿನ್ನ ಪವಿತ್ರಾತ್ಮನನ್ನು ಸುರಿಸಬೇಕೆಂದು ನಾನು ಬೇಡುತ್ತಾ ಇದ್ದೇನೆ ಸ್ವಾಮಿ. ನಾವೆಲ್ಲರೂ ಕೂಡ ತಂದೆ ಈ ಭೂಲೋಕದಲ್ಲಿ, ಈ ಸಮುದ್ರವೆಂಬ ಲೋಕದಲ್ಲಿ ತಂದೆ ನಾವು ಸಮುದ್ರದ ಮೇಲೆ ನಡೆಯುತ್ತಿರುವಾಗ, ನೀರಿನ ಮೇಲೆ ನಡೆಯುತ್ತಿರುವಾಗ ತಂದೆ ಯುವ ಸ್ವಾಮಿ ಅನೇಕ ತುಫಾನುಗಳು, ಅನೇಕ ಗಾಳಿ, ಅನೇಕ ಅಲೆಗಳು ತಂದೆ ಬಂದು ಸ್ವಾಮಿ ನಮ್ಮನ್ನು ಕಲವರಗೊಳಿಸುತ್ತಿರುವಾಗ ತಂದೆ ನಮ್ಮ ದೃಷ್ಟಿಯನ್ನು ನಿಮ್ಮ ಮೇಲೆ ಇಟ್ಟು ಸ್ವಾಮಿ ನಡೆಯುವುದಕ್ಕೆ ನಮಗೆ ಶಕ್ತಿ ಕೊಡಪ್ಪ, ಬಲ ಕೊಡಪ್ಪ. ನಿನ್ನ ಪವಿತ್ರಾತ್ಮನ ಅಭಿಷೇಕವನ್ನು ತಂದೆ ಇಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬರ ಮೇಲೆ ಸುರಿಸಬೇಕಂತ ನಾವು ಬಿಡುತ್ತಪ್ಪ ತಂದೆ. ಇಡೀ ನಮ್ಮ ಜೀವಮಾನ ಕಾಲದಲ್ಲಿ ನಮ್ಮ ದೃಷ್ಟಿ, ನಮ್ಮ ಗುರಿ, ನಮ್ಮ ಲಕ್ಷ್ಯ ಕೇವಲ ನಿನ್ನ ಕಡೆಗೆ ಇಟ್ಟುಕೊಂಡು ತಂದೆ ನಡೆಯುವುದಕ್ಕೆ ನಮಗೆ ಕೃಪೆ ಉಂಟು ಮಾಡಪ್ಪ ಸ್ವಾಮಿ. ಪ್ರತಿಯೊಂದು ಶೋಧನೆಯನ್ನು ಜಯಿಸಿಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂದು ತಂದೆ ನಾವು ಬೇಡುತ್ತಾ ಇದ್ದಪ್ಪ ತಂದೆ. ಸಮಯೋಚಿತವಾದಂತಹ ಸಹಾಯವು ನಿನ್ನಿಂದ ನಮಗೆ ಉಂಟಾಗ್ತದಪ್ಪ ತಂದೆ. ಈ ಭೂಲೋಕದಲ್ಲಿ ತಂದೆ ಯಾವ ಮನುಷ್ಯರು ಕೂಡ ಸಮಯೋಚಿತವಾದಂತಹ ಸಹಾಯ ನಮಗೆ ಮಾಡಲಿಕ್ಕೆ ಶಕ್ತನಲ್ಲಪ್ಪ ತಂದೆ. ನೀವಾದರೂ ಸಮಯೋಚಿತವಾದಂತಹ ಸಹಾಯವನ್ನ ನಮಗೆ ಮಾಡಲಿಕ್ಕೆ ಶಕ್ತನಾಗಿದ್ದೆಪ್ಪ ತಂದೆ. ಯುವ ಸ್ವಾಮಿ ನಮ್ಮ ಪ್ರತಿಯೊಂದು ಕಷ್ಟದಲ್ಲಿ ತಂದೆ, ಪ್ರತಿಯೊಂದು ಶೋಧನೆಯಲ್ಲಿ ತಂದೆ ಸಮಯೋಚಿತವಾದಂತಹ ಸಹಾಯವು ನಮಗೆ ಒದಗಿಸ್ಕೊಡ್ಬೇಕಂತ ನಾವು ಬೇಡುತ್ತಾ ಇದ್ದಪ್ಪ ತಂದೆ. ಇಲ್ಲಿ ಎಷ್ಟು ಮಂದಿ ತಂದೆ ಈ ಆನ್ಲೈನ್ ಸರ್ವಿಸ್ ನಲ್ಲಿ ಪಾಲುಗಾರರಾಗಿದ್ದಾರೋ ಅವರೆಲ್ಲರ ಸಮಸ್ಯೆಗಳು, ಅವರೆಲ್ಲರ ಶೋಧನೆಗಳು, ಅವರೆಲ್ಲರಿಗಿದ್ದಂಥ ಕಷ್ಟಗಳು ತಂದೆ ಈ ಸಮಯದಲ್ಲಿ ತಂದೆ ಯಾವ ರೀತಿ ತಂದೆ ಅವರಿಗೆ ಸಹಾಯ ಬೇಕಾಗ್ತದೋ ಆ ರೀತಿ ಸಹಾಯ ಮಾಡಿ ಸಮಯೋಚಿತವಾದಂಥ ಸಹಾಯವನ್ನು ಒದಗಿಸಿಕೊಟ್ಟು ತಂದೆ ಅವರಿಗೆ ಧೈರ್ಯ ಕೊಡಬೇಕಂತ ನಾವು ಬೇಡ್ತಾ ಇದ್ದಪ್ಪ ತಂದೆ. ಮುಂದಿನ ದಿನಗಳಲ್ಲಿ ಕೂಡ ತಂದೆ ಇನ್ನು ಹೆಚ್ಚಾದ ಮಂದಿ ತಂದೆ ಆನ್ಲೈನ್ ಸರ್ವಿಸ್ ನಲ್ಲಿ ಕೂಡಿ ಬರುವುದಕ್ಕೆ ಜಾಯಿನ್ ಆಗಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಬೇಕೆಂದು ನಮ್ಮ ರಕ್ಷಕರು ನಮ್ಮ ಕರ್ತನಾಗಿರುವಂತಹ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ಸ್ವಾಮಿ.
ಪ್ರೇರೆ ಮತ್ತು ಪ್ರಕಟಣೆಗಳು ಏನಾದರೂ ನಾವು ಪ್ರಾರ್ಥನಾ ಕೊಟ್ಟರೆ ನಡೆಸುವಂಥ ಒಂದು ಸಮಯ ಬಂದರೆ ಎಲ್ಲರಿಗೂ ಫೋನಿನ ಮೂಲಕವಾಗಿ ನಾವು ತಿಳಿಸ್ತೇವೆ. ಈಗ ಕರ್ಫ್ಯೂ ಆಗಿದೆ, ಅದರಿಂದ ಇಡೀ ರಾಷ್ಟ್ರದಲ್ಲಿ ಕರ್ಫ್ಯೂ ಇದೆ. ಎಲ್ಲ ಸಭೆಗಳಲ್ಲಿ ಕೂಡ ಯಾವ ಕಾರ್ಯಕ್ರಮ ನಡೆಸ್ತಾ ಇಲ್ಲ. ನಾವು ಕೂಡ ನಮ್ಮ ಸಭೆ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ಒಂದು ವೇಳೆ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದರೆ ಫೋನಿನ ಮೂಲಕವಾಗಿ ನಿಮ್ಮೆಲ್ಲರಿಗೂ ನಾವು ತಿಳಿಸ್ತೇವೆ. ನೀವೆಲ್ಲರೂ ಕೂಡ ಆ ರೀತಿ ವರ್ತಮಾನವನ್ನು ತೆಗೆದುಕೊಂಡ ನಂತರ ತಿಳಿದ ನಂತರ ನೀವೆಲ್ಲರೂ ಕೂಡಿಕೊಳ್ಬೇಕಂತ ನಾವು ತಿಳಿಸುತ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.